ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದ 8ನೇ ಪದ. ಬೊಮ್ಮವನರಿವೆನೆಂದು ಬಳಲುವರು, ತಮ್ಮನೇತಿಗಳೆದ ಅನ್ಯವನೇ ನೋಡಿ ಮನುಜರು. ಮನುಜರು ತಮ್ಮನ್ನೇ ನೇತಿಗಳಿದಾರ ಅಂದ್ರೆ ಬಿಟ್ಟಾರ. ತಮ್ಮನ್ನು ಬಿಟ್ಟು ಬ್ರಹ್ಮನ್ನ ಅರಿತೀನಿ ಅಂಥೇಳಿ, ತಿಳ್ಕೋತೀನಿ ಅಂಥೇಳಿ ಹಂಗ ಈ ಘಟಪಟಾದಿಗಳದಾವ. ಹೊರಗಿಂದ ಇಲ್ಲಿ ಕೂರ್ಚಿ ಐತಿ, ಇಲ್ಲಿ ಕಿಡಿಕೆ ಐತಿ ಅಂಥೇಳಿ ಹಂಗೆ ತಿಳಿತೀವಿ. ಹಂಗ ಹೊರಗ ಬ್ರಹ್ಮನನ್ನು ತಿಳಿಲಿಕ್ಕೆ ಹೋದ್ರೆ ಅದು ತಿಳಿಯೋದಿಲ್ಲ. ಅದಕ್ಕೆ ಮನುಷ್ಯರಾದವರು ನಾವು ಯಾರು ಅನ್ನೋದನ್ನು ವಿಚಾರ ಮಾಡಬೇಕು. ಮೊದಲು ಮೊದಲರಿಯೋದು ನಾನು ಯಾರನ್ನೋದು ವಿಚಾರ ಮಾಡಲಾರ್ದನ ಅದನ್ನು ಬಿಟ್ಟು ಹೊರಗಿನ ಘಟಾದಿಗಳಂತೆ ಬ್ರಹ್ಮ ಅದ ಅಂತ ತಿಳಿಲಿಕ್ಕೆ ಹೋದ್ರೆ ಆ ಪರಬ್ರಹ್ಮ ಅದು ತಿಳಿಲಿಕ್ಕೆ ಬರುವುದಿಲ್ಲ, ಅಥವಾ ಅದು ಪ್ರಾಪ್ತ ಆಗೋದಿಲ್ಲ. ಮತ್ತೇನಾಕೈತಿ? ಬಳಲುವರು ಅಂದ್ರೆ ಕಷ್ಟಪಡ್ತಾರಂತ. ಅದಂತೂ ಪ್ರಾಪ್ತ ಆಗೋದಿಲ್ಲ. ಮತ್ತೇನಪ್ಪ ಅಂದ್ರೆ ಬರೀ ಕಷ್ಟನ ಆಗಿ ಹೋಗ್ತದೆ ಹೊರತು ಪ್ರಯೋಜನ ಏನು ಆಗೋದಿಲ್ಲ. ಯಾಕಂದ್ರೆ ಆ ಬ್ರಹ್ಮ ಅಪರೋಕ್ಷ ಸ್ಥಾನ ತಾನೇ ಅದಾನಲ್ಲಿ. ದಶಮ ಅದ 10 ಮಂದಿ ಹೋಗಿದ್ರು. ಅವರು ಎಣಿಸ್ಲಿಕ್ಕೆ ಹತ್ತಿದಾಗ ತನ್ನ ಮೊದಲು ಬಿಟ್ಟ ಮುಂದಿನ 9 ಮಂದಿನ ಎಣಿಸ್ತಿದ್ದ, ಹೌದಲ್ಲ? ಮತ್ತು ಮುಂದಿನ 9 ಮಂದಿನ ಎಣಿಸಿದ್ರೆ ಮತ್ತೆ ತನ್ನ ಮರ್ತಾನ, ತನ್ನ ಬಿಟ್ಟಾನಂದ ಮೇಲೆ ಮತ್ತೆ ಅಲ್ಲಿ ಎಣಿಕೆ ಹೆಂಗಾಕೈತಿ? ದಶಮ ಇಲ್ಲ ಅಂತ ಹೇಳಕ್ಕೆ ಶುರು ಮಾಡಿದೆ. ಮತ್ತೆ ಹೀಗಾಕೈತಿ. ಅದಕ್ಕೆ ಈ ರೀತಿ ಮೊದಲು ತನ್ನನ್ನು ಹಿಡ್ಕೊಂಡು ಮುಂದೆ ಹೋಗಿದ್ದಾದ್ರೆ ಅದು ಬರೋಬ್ಬರಿ ಆಗ್ತಿತ್ತು. ಅದಕ್ಕೆ ಹಿಂದ್ಕೊಂದು ದೃಷ್ಟಾಂತ ಹೇಳಿದ್ನಲ್ಲ, ಏನು ಒಬ್ಬ ಹುಡುಗ ಅವರಪ್ಪ ಶ್ರೀಮಂತ ಸತ್ತ ಮೇಲೆ ಅವನ ಡೈರಿ ತೆಗೆದು ನೋಡಿದ, ರೊಕ್ಕ ಯಾರ್ಯಾರಿಗೆ ಕೊಟ್ಟನು, ಏನೇನು ಮಾಡ್ಯಾನ ಅಂತೇಳಿ. ಅದ್ರಾಗ ಒಂದು ಫೋಟೋ ಇತ್ತು, ಆ ಹುಡುಗಿ ಫೋಟೋ ಇತ್ತು. ಆಮೇಲೆ ಮತ್ತದು ಇದು ಇಷ್ಟು ಹುಡುಗಿ ಫೋಟೋ ಐತೆ ಅಂದರೆ ಇದು ನಮ್ಮಪ್ಪ ಅಂತೂ 70-80 ವರ್ಷದ ಮುದುಕ, ಮತ್ತು ಈ ಹುಡುಗಿ ಫೋಟೋ ಇಟ್ಟಾನಂದ್ರೆ ಏನಾದ್ರ ಅರ್ಥ? ತನ್ನ ಸಲುವಾಗಿ ಅಂತೂ ಅಲ್ಲ, ಬಹುತೇಕ ನನಗೆ ಲಗ್ನ ಮಾಡಕ್ಕೆ ಇಟ್ಟಿರ್ಬೇಕು ಅಂಥೇಳಿ ಅವ ಎಲ್ಲ ಕಡೆ ಹುಡುಕ್ಯಾಡಿ ಜಗತ್ತೆಲ್ಲ ಹುಡುಕಾಡಿದ್ರೆ ಸಿಗ್ತಾನ ಹುಡುಗಿ ಇಲ್ಲ. ಹಿಂದಿಗೆ ಅವ್ರ ಅಪ್ಪನ ಮಿತ್ರ ಬಂದಾಗ ಕೇಳಿದೆ, ಈ ಹುಡುಗಿ ನಿನಗರ ಗೊತ್ತೈತೆ ನಮ್ಮ ಅಪ್ಪ ಇಲ್ಲಿ ಫೋಟೋ ಇಟ್ಟಾನ, ಮತ್ತು ಅದಕ್ಕೆ ನಮ್ಮ ಅಪ್ಪನ ಇಚ್ಛಾ ಪೂರ್ತಿ ಮಾಡೋ ಸಲುವಾಗಿ ನಾ ಲಗ್ನ ಮಾಡ್ಕೊತೀನಿ ಆಕಿನ. ಅವ ಹೇಳ್ದೆ, ಈ ಹುಡುಗಿ ಐತಿಲ್ಲ ಇಲ್ಲೇ ಅಂದು. ಇಲ್ಲೇ ಅಂದ್ರೆ ಎಲ್ಲಿ ಐತೆ ನನ್ನ? ಇಲ್ಲೇ ಅಂದ್ರೆ ನೀನೇ ಅದಿ ಅಂದವ. ಹಾಗ ಅಂದ್ರೆ ಯಾಕಂದ್ರೆ ಸಣ್ಣಾಗಿರ್ತಾಗ ನೀ ಇಲ್ಲಿ ನಾಟಕ ಮಾಡಿದ್ರು ಸ್ತ್ರೀ ಪಾತ್ರ ಮಾಡಿದ್ದಿ, ಹೆಣ್ಸೋಂಗ್ ಮಾಡಿದಾಗ ನಿಮ್ಮ ಅಪ್ಪ ಪ್ರೀತಿಯಿಂದ ಫೋಟೋ ತೆಗೆದು ಇಟ್ಕೊಂಡಿದ್ದ. ಅದು ನಿನ್ನ ಫೋಟೋನ ಐತಿ, ಮತ್ತು ನೀವು ಹುಡುಕ್ಯಾಡ್ಲಕ್ಕೆ ಹೋದ್ರೆ ಎಲ್ಲಿ ಸಿಗಬೇಕಿನ್ನು? ಆ ರೀತಿ ಆ ಬ್ರಹ್ಮದ ಅಪರೋಕ್ಷ ಸ್ಥಾನ ತಾನೇ ಅದ. ಮತ್ತು ತಾನೇ ಇದ್ದು ಹೊರಗೆ ಹುಡುಕ್ಯಾಡ್ಲಕ್ಕೆ ಹೋದ್ರೆ ಅದು ಸಿಗತೈತಿ ಏನು? ಸಿಗಂಗಿಲ್ಲ. ಮತ್ತೇನಾಕತಿ? ಕಷ್ಟವೇ ಆಗಿ ಹೋಗ್ತದೆ, ಬೇರೆ ಪ್ರಯೋಜನ ಏನೂ ಆಗೋದಿಲ್ಲ. ಯಾಕ ಶ್ರುತಿಗಳು ಕೂಡ ಅಯಮಾತ್ಮ ಬ್ರಹ್ಮ ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಹಿಂಗೆ ಹೇಳ್ತಾವ. ಈ ಅಯಮಾತ್ಮ ಬ್ರಹ್ಮ, ಈ ಅಪರೋಕ್ಷವಾದ ಆತ್ಮನೇ ಬ್ರಹ್ಮನಿದ್ದಾನೆ. ಆ ಬ್ರಹ್ಮ ಸಾಕ್ಷಾತ್ ಅಪರೋಕ್ಷ ಐತಿ ಅಂತ ಹೇಳ್ತದೆ. ಮತ್ತು ಇಲ್ಲಿ ಅಪರೋಕ್ಷವಾದ ಬ್ರಹ್ಮನನ್ನು ಪರೋಕ್ಷವಾಗಿ ಹುಡುಕಾಡಕ್ಕೆ ಹೋದ್ರೆ ಸಿಗೋದಿಲ್ಲ, ಪ್ರಾಪ್ತಿ ಆಗೋದಿಲ್ಲ, ಅದು ಕಾಣೋದಿಲ್ಲ ಅಂತ. ಅದಕ್ಕೆ
ಎಲ್ಲಿ ಹುಡುಕಬೇಕು ಅಲ್ಲೇ ಹುಡುಕೋದು ಬಿಟ್ಟು ಅನ್ಯ ಹುಡುಕಿದ್ರೆ ಕಷ್ಟನ ಆಕೈತಿ. ಅದು ಇದೂ ಹೇಳ್ತಾರಲ್ಲ, ಮುದುಕಿ ಸೂಜಿ ಕೌದಿ ಹೊಲಿಯಾಗ ಸೂಜಿ ಕಳ್ಕೊಂಡಿತ್ತು. ಕತ್ಲೆ ಸ್ವಲ್ಪ ಸಂಜೆ ಕತ್ಲಾಗಿತ್ತು. ಆಕೆ ಕೈಯಾಡಿಸ್ಲಕತ್ತಿದ್ದಳು. ಹಿಂಗೆ ಕೈಯಾಡಿಸ್ಲಕತ್ತಾನ. ಅಲ್ಲಿಂದ ಅವ ಬಂದ, ಹಾದಿ ಮೇಲೆ ಮನೆ ಇತ್ತು. ಏನು 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 ಹುಡುಕಾಡ್ತೀಯ? ಸೂಜಿ ಬಿದ್ದೈತಿ, ಅದನ್ನು ಹುಡುಕಾಡ್ತೀನಿ. ಬೆಳಕಿನ್ಯಾಗ ಹುಡುಕಲ್ಲ, ಕತ್ಲ್ಯಾಗ ಹುಡುಕಿದ್ರೆ ಹೆಂಗೆ ಸಿಗ್ತೈತಿ? ಆಯ್ತಪ್ಪ. ಅಲ್ಲಿಂದ ಅಲ್ಲಿ ರೋಡ್ ಮೇಲೆ ಲೈಟ್ ಹಚ್ಚಿದ್ರಲ್ಲ, ಅಲ್ಲಿ ಹೋದ್ರ ಆಕೆ. ಅಲ್ಲಿ ಹೋಗಿ ಹುಡುಕಾಡ್ಲಕತ್ತದಳು. ಆ ಕಡೆದು ಒಬ್ಬ ಬಂದ, ಏನವ ಏನು ಇಲ್ಲೇನು ಹುಡುಕಾಡ್ತೀಯ? ಸೂಜಿ. ಇಲ್ಲಿ ಯಾಕೆ ಸೂಜಿ? ಎಲ್ಲಿ ಕಳ್ದೈತಿ? ಅಲ್ಲಿ ಮನ್ಯಾಗ ಕೌದಿ ಹುಲಿಯಾಗ ಕಳ್ದೈತಿ. ಮತ್ತು ಈ ರೋಡ್ ಮ್ಯಾಗ ಹುಡುಕಾಡಿದ್ರೆ ಹೆಂಗೆ ಸಿಗ್ತೈತಿ? ಆ ರೀತಿ ನಾವು ಅಪರೋಕ್ಷ ಸ್ಥಾನ ಇಲ್ಲೇ ಅದನ್ನು ಅದಕ್ಕೆ ಬಳಸದಿರ ದ್ವೈತವನು ಬಾಹ್ಯದಳು ತನ್ನೊಳಗೆ ನಿನ್ನೊಳಗೆ ಕೋ ಭಾವನೆ ಅಡುಗೂಡು ಅಂತ ನಿಜಗುಂಡ್ರೆ ಹೆಂಗೆ ಹೇಳ್ಯಾರ. ಹಂಗೆ ಇಲ್ಲೇ ಅದನ್ನು ಹುಡುಕ್ಬೇಕೆ ಹೊರತು ಹೊರಗೆ ಹುಡುಕಾಡಿದ್ರೆ ಅದು ಸಿಗುವುದಿಲ್ಲ. ಅದಕ್ಕೆ ಬ್ರಹ್ಮನನ್ನು ಅರಿಯಬೇಕಂತ ಯಾವನಿಗೆ ಇಚ್ಛೆ ಅದವ ಏನು ಮಾಡಬೇಕು? ತನ್ನ ಮೊದಲು ಅರಿಯುವುದು ಅಂತ ಹೇಳ್ಯಾರ. ಹೀಗೆ ಹೇಳುವುದರಿಂದ ಬ್ರಹ್ಮಾತ್ಮರಿಗೆ ಅಭೇದವನ್ನೇ ಸೂಚನಾ ಮಾಡಿದಂತಾಯಿತು. ಹೌದಲ್ಲ? ತನ್ನನ್ನು ಅರಿತಾಗನ ಬ್ರಹ್ಮ ಜ್ಞಾನ ಆಗ್ತದ. ಅಂದಮೇಲೆ ಆ ಬ್ರಹ್ಮ ತಾನೇ ಅದಾನ ಅಂತ. ಅಂದಮೇಲೆ ಬ್ರಹ್ಮಾತ್ಮರಿಗೆ ಅಭೇದವನ್ನೇ ಸೂಚನೆ ಮಾಡಿದಂಗಾಯ್ತು. ಯಾಕಂದ್ರೆ ಜೀವ ಬ್ರಹ್ಮೈಕ್ಯವೇ ಈ ಗ್ರಂಥಕ್ಕೆ ವಿಷಯ. ಅದಕ್ಕೆ ಈ 8ನೇ ಪದ್ಯದಲ್ಲಿ, ಜ್ಞಾನದ 8ನೇ ಪದ್ಯದಲ್ಲಿ ಏನು ಹೇಳ್ತಾರು ಅಂದ್ರೆ ಅನುಬಂಧ ಚತುಷ್ಟಯಗಳ ಬಗ್ಗೆ. ಅಧಿಕಾರಿ, ಪ್ರಯೋಜನ, ಸಂಬಂಧ, ವಿಷಯ, ಇವು ಏನು 4 ಕೂಡಿದ್ದಕ್ಕೆ ಅನುಬಂಧ ಅಂತಾರೆ. ಅದಕ್ಕೆ ಈ 8ನೇ ಪದ್ಯದಲ್ಲಿ ವಿಷಯವನ್ನು ಹೇಳಲಿಕ್ಕೆ ಹತ್ತಿದ್ದಾರೆ. ಜೀವ ಬ್ರಹ್ಮ ವಿಷಯನ ಮತ್ತು ಅದಲ್ಲ, ಅದು ಶರೀರ ಇಂದ್ರಿಯ ಭಿನ್ನತೆ ಸತಿ ಭೋಗ ಉಪಯೋಗ ವಿಷಯ ಅಂತ ಲಕ್ಷಣ ಐತಿ. ಆ ಶಬ್ದ ಸ್ಪರ್ಶಾದಿ ವಿಷಯಗಳಂತ ಇಲ್ಲಿ ಅರ್ಥ ಅಲ್ಲ. ವಿಷಯ ಅಂದ್ರೆ ವೇದಾಂತಕ್ಕೆ ವಿಷಯ ಏನು ಅಥವಾ ಈ ಗ್ರಂಥಕ್ಕೆ ವಿಷಯ ಏನು ಅಂತ ಕೇಳಿದರೆ ಜೀವ ಬ್ರಹ್ಮರ ಏಕತ್ವವೇ ವಿಷಯ ಅಂತ ಹೇಳಲ್ಪಡ್ತದೆ. ಆ ಜೀವ ಬ್ರಹ್ಮರ ಏಕತ್ವ ಅಂತಕ್ಕಂಥ ವಿಷಯವನ್ನೇ ಈ ಜ್ಞಾನದ 8ನೇ ಪದ್ಯದಲ್ಲಿ ನಿಜಗೊಂಡರು ಹೇಳಿದ್ದಾರೆ ಅಂತ ತಿಳ್ಕೋಬೇಕು. ಅದಕ್ಕೆ 1ನೇ ನುಡಿಯಿಂದ ಏನು ಹೇಳ್ತಾರೋ ಅಂತ ಕೇಳಿದರೆ, ತಿಳಿದು ಮೊದಲು ತತ್ವ ಕುಳವೆಲ್ಲವನು ನೇತಿಗಳಿದವನಾತ್ಮಕವೆಂದು ಬಳಿಕವನು ಅಂತ. ಅಂದ್ರ ಮೊದಲು ತತ್ವ ಕುಳವೆಲ್ಲವನು ತಿಳಿದು ಮೊದಲು ಏನು ಮಾಡಬೇಕು? ಆ ಬ್ರಹ್ಮ ನಮಗೆ ಸಾಕ್ಷಾತ್ಕಾರ ಆಗಬೇಕಾದ್ರೆ ಅದಕ್ಕೆ ಕ್ರಮ ಹೇಳಿದ್ರು ಅವರು. ಏನು ಮಾಡಬೇಕು, ಹೇಗೆ ಮಾಡಿದರೆ ಇದು ನಮಗೆ ಅಪರೋಕ್ಷ ಆಗ್ತದ, ಪ್ರತ್ಯಕ್ಷ ಆತ್ಮ ಸಾಕ್ಷಾತ್ಕಾರ ಆಗ್ತದ ಅನ್ನೋದು. ಅದಕ್ಕೆ ಮೊದಲು ತತ್ವ ಕುಳವೆಲ್ಲವನು ತಿಳಿಬೇಕು. ಆಮೇಲೆ ಬಳಿಕ ಅವೆಲ್ಲವುಗಳನ್ನು ನೇತಿಗಳೆದು. ಇವು ಯಾವು ಅಲ್ಲ, ಇವು ಅನಾತ್ಮ ಆದವು ಅಂತ ಈ ರೀತಿ ಅವುಗಳನ್ನು ನೇತಿಗಳಿಬೇಕು ಅಂತೇಳಿ ಇಲ್ಲಿ ನಾನು ಯಾರೆಂಬ ತನ್ನ ಜ್ಞಾನ ತನಗಾಗಬೇಕಾದ್ರೆ ಇಲ್ಲಿ ಏನು ಹೇಳಿದಂಗಾಯ್ತು ಅಂದ್ರೆ ಪಂಚಕೋಶಗಳ ವಿಚಾರವನ್ನೇ ಇಲ್ಲಿ ಹೇಳಿದ್ದಾರೆ. ಅದಕ್ಕೆ ತಿಳಿದು ಮೊದಲು ತತ್ವ ಕುಳವೆಲ್ಲವನು ಅಂದಾಗ ಈ ಪಂಚಕೋಶಗಳೇನದಾವಲ್ಲ, ಇದು ಒಂದೇ ಕಾಣ್ತದೆ. ಒಂದೇ ಕಂಡ್ರು ಅದರಾಗ 5 ಅದಾವ. 5 ಅವು ಪಂಚಕೋಶಗಳನ್ನು ವಿಚಾರ ಮಾಡಬೇಕು. ಅದಕ್ಕೆ ಮೊದಲು ತತ್ವ ಕುಳವೆಲ್ಲವನ್ನು ತಿಳಿದು ಅಂತಂದಾಗ, ತತ್ವ ಕುಳವೆಲ್ಲವನ್ನು ತಿಳಿದಂದ್ರೆ ಈ 25 ತತ್ವಗಳಿಂದ ಕೂಡಿದ ಈ ಸ್ಥೂಲ ಶರೀರವನ್ನು ತಿಳ್ಕೋಬೇಕು ಅಂತ ಹೇಳ್ದಂಗ.
ಅರ್ಥಾತ್ ಅನ್ನಮಯ ಕೋಶದ ವಿಚಾರ ಮಾಡಿದಂಗ ಮಾಡ್ತಾರಂತ. ತತ್ವಕುಳವೆಲ್ಲವನು ತಿಳಿದು ಅಂತಂದಾಗ ಈ ಅನ್ನಮಯ ಕೋಶದು ಈ ಸ್ಥೂಲ ದೇಹ ಇದು 25 ತತ್ವಗಳಿಂದ ಕೂಡ್ಕೊಂಡದು. ಇದೇನದ? ಯಾಕೆ ಇದನ್ನು ತಿಳ್ಕೋಬೇಕು. ಇದನ್ನು ತಿಳ್ಕೊಂಡಾಗ ಇದನ್ನ ಅಲ್ಲಕ್ಕೆ ಬರ್ತೈತಿ. ಎಲ್ಲಿ ತನಕ ಇದರ ತಿಳುವಳಿಕೆ ಆಗುವುದಿಲ್ಲ ಅಲ್ಲಿ ತನಕ ಇದನಾ ಅಂತೇಳಿ ತಿಳ್ಕೊಂಡು ಕೂತಂಗ ಆಗ್ತದೆ. ಹೇಗೆ ಒಬ್ಬ ಮಳ್ಳ ಗಂಡಿದ್ದತ್ತ, ಭಾಳ ಮಳ್ಳರು ಇರ್ತಾರ. ಒಬ್ಬೊಬ್ರು ಅವ ಹೋಗಿ ಬಜಾರ್ಗೆ ಹೋಗಿ ಒಂದಿಟ್ಟು ಕಾಯಿಪಲ್ಲೆ ತಗೊಂಡು ಬಾ ಅಂದಳಾಕಿ. ಸಂತ್ಯಾಗ ನಾ ಕಳ್ಕೊಂಡೇನಿ ಅಂದ್ರ ಅಂದವ. ಸಂತ್ಯಾಗ ಗದ್ದಲು ಭಾಳ ಮತ್ತು ನಾ ಕಳ್ಕೊಂಡೆ ಅಂದ್ರೆ ಹೆಂಗ? ಆಕೆ ಅಂದಳು, ಅಲ್ಲ ಏನು ಮಾಡ್ಬೇಕು ಇವಾಗ? ನಾ ನಿನಗೆ ಅದನ್ನು ಕಳ್ಕೊಲಾರ್ದಂಗೆ ಒಂದು ಉಪಾಯ ಹೇಳ್ತೇನೆ ಅಂದಳು. ಏನು ಅಂದ್ರೆ ಅಲ್ಲೇ ಮನ್ಯಾಗ ಒಂದು ಸಾಣದೊಂದು ಕುಂಬಳಕಾಯಿ ಇತ್ತದ. ಕುಂಬಳಕಾಯಿ ಇತ್ತ. ಆ ಕುಂಬಳಕಾಯಿ ಅವನ ಹೆಗಲ ಮ್ಯಾಗಿನ ಶೆಲ್ಲೆ ತಾಯಲ್ ತಗೊಂಡು ಅದರ ಕಟ್ಟಿದಳಕ್ಕಿ. ಕಟ್ಟಿ ಇದನ್ನ ಹೆಗಲ ಮೇಲೆ ಹಾಕೋ, ನೀ ಕಳ್ಕೊಂಡಂಗ ಅನಿಸ್ತಂದ್ರೆ ಹಿಂದೆ ಕೈ ಹಚ್ಚಿ ನೋಡು. ನಾ ಕಳ್ಕೊಂಡೇನೋ ಏನು ಅದೇನೋ ಅಂದ್ರೆ ಹಿಂದೆ ಹಿಂಗೆ ಕೈ ಹಚ್ಚು, ಅದ ಕೈಗೆ ಕುಂಬಳಕಾಯಿ ಹತ್ತಂದ್ರೆ ಅದೇನಕ್ಕ ತಿಳ್ಕೊ. ಹಿಂಗೆ ಮಾಡಿ ಹೋಗಿ ಬಾ ಅಂದ್ರು. ಆಯ್ತು ಅಂತೇಳಿ ಹೋದ. ಅದನ್ನ ಹೋಗ್ತಾ ಮತ್ತೆ ಕೈ ಹಿಡಿದು ನೋಡ್ತಿದ್ದ. ಅದೇನ ಮುಂದೆ ಯಾವಾಗ ಗದ್ದಲ್ದಾಗ ಹೋದಲ್ಲ, ಅವ್ರು ಕಂಡಾಪಟ್ಟಿ ಗದ್ದಲು, ಒಬ್ರಿಗೊಬ್ರು ತಿಕ್ಕೇಳಿ ಅದ ಆ ಗಂಟು ಬಿಚ್ಚು ಕುಂಬಳಕಾಯಿ ಉಳ್ಳಿ ಹೋಗಿಬಿಟ್ಟಿತ್ತ. ಉಳ್ಳಿ ಹೋಯ್ತು. ಉಳ್ಳಿ ಹೋದ ಕೂಡಲೇನ ಅಲ್ಲಿಂದ ಮುಂದೆ ಹಿಂದಿಗಡೆ ಬಾಳೋತ್ಗೆ ಹಿಂಗೆ ಕೈ ಹಚ್ತಾನ, ಏನಿಲ್ಲ ಇಲ್ಲ. ಯಾಪೋ ನಾ ಕಳ್ಕೊಂಡೇನು ಅಂತ ಚಾಲು ಮಾಡ. ಅಳಲಿಕ್ಕೆ ಹಚ್ಚಿದ. ಅಳಲಿಕ್ಕೆ ಹತ್ತು ಕೂಡ ಎಲ್ಲ ಯಾಕೋಪ ಏನ? ನಾ ಕಳ್ಕೊಂಡಿನಪ್ಪ ಸಂತ್ಯಾಗ, ನಾ ಕಳ್ಕೊಂಡೇನ ಅಲ್ಲಕತ್ತ. ಮತ್ತು ಒಬ್ಬ ಗುರ್ತಿನ ಭೇಟಿ ಅದ. ಇವ್ ಮರಳು ಅನ್ನೋದು ಮೊದಲಾಗಿ ಗೊತ್ತ. ಅಲ್ಲಿಂದ ಹಿಂದಿಗಡೆ ಮುಂದೆ ಇನ್ನೇನು ಮಾಡ್ಬೇಕು ಇವನು? ಇಲ್ಲ ನೀ ಬಾಯಿಲ್ಲ ತಿಳ್ಕಿ ಅವನು ಕರ್ಕೊಂಡು ಯಾಕತ್ ಕೇಳ್ದವನು. ಅದೇ ಹಂಗ ನೀ ಕಳ್ಕೊಂಡಿ ಮತ್ತೆ ಅದಿಯಲ್ಲ ನೀ ಅನ್ನ ಏನೇನು ಇಲ್ಲಿ ಎಲ್ಲಿ ಕೈಗೆ ಹತ್ತುವಲ್ದದು. ನಾನು ಹೇಳ್ತಿ ಕುಂಬಳಕಾಯಿ ಕಟ್ಟಿ ಕೊಟ್ಟಿದ್ದಳು, ಅದಕ್ಕೆ ಅದು ಇದ್ರೆ ನೀ ಅದೇ ತಿಳ್ಕೊ. ಇಲ್ಲಂದ್ರ ನಾ ಕಳ್ಕೊಂಡೇನ ತಿಳ್ಕೊ ಅಂದ್ರು. ಈಗ ಇಲ್ಲ ಅದು ನಂದ್ರೆ ನಾ ಕಳ್ಕೊಂಡ್ಬಿಟ್ಟೇನಪ್ಪ. ಹಿಂಗ ಅವ ಅಲ್ಲೇ ಒಂದು $2 ಕೊಟ್ಟು ಒಂದು ಕುಂಬಳಕಾಯಿ ತಗೊಂಡ ಆ ಟಾಯಲ್ದಾಗ ಕಟ್ಟಿ ಇಲ್ಲಿ ನೋಡಿಲ್ಲ ಅಂತ ಕೈ ಈಗದೇ ನೋಡಂದವ. ಹಂಗ ಅದಕ್ಕೆ ಈ ರೀತಿ ಇಲ್ಲಿ ಏನಪ್ಪ ಅಂತಂದ್ರ ಈ 25 ತತ್ವದಿಂದ ಕೂಡಿದ ಈ ಶರೀರ ಏನೈತಲ್ಲ, ಇದನ ಹೆಂಗ ಅವ ಕುಂಬಳಕಾಯಿನ ತಿಳ್ಕೊಂಡಿದ್ದಲ್ಲ, ಹಂಗ ಈ 25 ತತ್ವಗಳಿಂದ ಕೂಡಿದ ಈ ಸ್ಥೂಲ ದೇಹವೇ ನಾನು. ಅಂದ್ರೆ ಇದು ಇದ್ರ ನಾ ಇರ್ತೀನಿ, ಇದು ಹೋದ್ರ ನಾ ಹೋಗ್ತೇನೆ ಅಂತ ಹೆಂಗೆ ಅವನು ಹೆಂಗೆ ಪರಿಸ್ಥಿತಿ ಇತ್ತಲ್ಲ, ಆ ರೀತಿ ಈ ಜನರೆಲ್ಲ ಹಂಗೆ ತಿಳ್ಕೊಂಡಾರ. ಈ ಸ್ಥೂಲ ದೇಹ ಇದು ಇತ್ತು ಅಂದ್ರೆ ನಾವು ಅದೇವಿ, ಇದು ಹೋಯ್ತಂದ್ರೆ ಆಯ್ತು ನಾವು ಅದು ಇಲ್ಲ. ಹೀಗಾಗೈತಿ ಪರಿಸ್ಥಿತಿ. ಅದಕ್ಕೆ ತನ್ನ ಆತ್ಮಜ್ಞಾನ ತನಗಾಗಬೇಕಾದ್ರೆ ಅದು ಏನು ಮಾಡಬೇಕು? ತತ್ವ ಕುಳವೆಲ್ಲವನ್ನು ಮೊದಲು ತಿಳ್ಕೋಬೇಕಿದನ್ನು. ಯಾಕೆ ಇದು 25 ತತ್ವಗಳಿಂದ ಕೂಡ್ಕೊಂಡೈತಿ ಅಂದ್ರೆ ಆ 25 ತತ್ವವು ಪಂಚಭೂತಗಳಿಂದ ಆದ ತತ್ವಗಳದಾವ. ಯಾವ್ದ್ರೂ ಅವು ತತ್ವಗಳು ಪಂಚಭೂತಗಳದ್ದು. ಆಕಾಶದು 5 ತತ್ವ ಅದಿಲ್ಲ. ಯಾವ
ಶೋಕ, ಕಾಮ, ಕ್ರೋಧ, ಮೋಹ, ಭಯ. ಆಕಾಶದ 5 ತತ್ವಗಳು ಶೋಕ, ಕಾಮ, ಕ್ರೋಧ, ಮೋಹ, ಭಯ ಅನ್ನುವ ಅವು 5 ತತ್ವ. ಜಲದ 5 ತತ್ವಗಳು ಪ್ರಸಾರಣ, ಧಾವನ, ವಲನ, ಚಲನ, ಆಕುಂಚನ. ಇವು 5 ವಾಯುವಿನ ತತ್ವಗಳು. ಆಮೇಲೆ ಅಗ್ನಿಯ 5 ತತ್ವಗಳು ನಿದ್ರಾ, ತೃಷಾ, ಕ್ಷುಧ, ಕಾಂತಿ, ಆಲಸ್ಯ. ಇವು 5 ಅಗ್ನಿ ತತ್ವಗಳು. ಆಮೇಲೆ ಜಲದ ತತ್ವಗಳು ಲಾಳ, ಸ್ವೇದ, ಮೂತ್ರ, ಶುಕ್ರ, ಶೋಣಿತ. ಶೋಣಿತ ಅಂದ್ರೆ ರಕ್ತ. ಇವು 5 ಜಲದ ತತ್ವಗಳು. ರೋಮ, ತ್ವಚ, ನಾಡಿ, ಮಾಂಸ, ಅಸ್ಥಿ. ಇವು 5 ಪೃಥ್ವಿಯ ತತ್ವಗಳು. ಹಿಂಗ 5 ಭೂತಗಳ ಈ 25 ತತ್ವಗಳು ಕೂಡಿ ಈ ಸ್ಥೂಲ ದೇಹ ಆಗಿದೆ. ಆದ್ದರಿಂದ ಈ ಸ್ಥೂಲ ದೇಹ ನಾ ಅಲ್ಲ. ಯಾಕೆ ನೀ ಅಲ್ಲ? ಯಾಕೆ ನೀ ಅಲ್ಲ? ಇದನ್ನ ತಿಳಿತೀನಿ. ಘಟದ್ರಷ್ಟ ಘಟಾದ್ಭಿನ್ನ ಅಂತೇಳಿ ಯಾವುದನ್ನ ತಿಳಿತೀನಿ, ಇದು ಗ್ರಂಥ ಐತಿ ಅಂತ ತಿಳಿತೀನಿ ಅಂದ್ರೆ ಮತ್ತೆ ಇದಕ್ಕೆ ತನ ಬೇರೆನೇ ಇರ್ತೀನಲ್ಲ. ಹಾಗೆ ಇದು ನಾ ಅಲ್ಲ, ಈ ಸ್ಥೂಲ ದೇಹನ ಅಲ್ಲ, ಮತ್ತಿದು ನನ್ನದು ಅಲ್ಲ. ಯಾಕೆ ನಂದಲ್ಲ? ಇದು ಪಂಚಭೂತಗಳಿಂದ ಐತಿ. ಪಂಚಭೂತಗಳ 25 ತತ್ವಗಳಿಂದ ಕೂಡಿದ್ದೈತಿ. ಇದು ನಂದು ಹೆಂಗೆ ಆಕೈತಿ? ಪಂಚಭೂತದ್ದೈತಿ. ಅದಕ್ಕೆ ಪಂಚಭೂತಾತ್ಮಕ ಭೌತಿಕ ದೇಹ ಅಂತ ಕರೀತಾರೆ ಇದಕ್ಕೆ. ಆದ್ದರಿಂದ ಅದಕ್ಕಾಗಿ ಈ ಸ್ಥೂಲ ದೇಹನ ಅಲ್ಲ. ಅದಕ್ಕೆ ಈ ತತ್ವಗಳೆಲ್ಲವನ್ನು ಮೊದಲು ತಿಳಿದು ಆಮೇಲೆ ಏನು ಮಾಡಬೇಕು? ಅವೆಲ್ಲ ನೇತಿಗಳಿಬೇಕಲ್ಲ, ನೇತಿಗಳಿಬೇಕು. ನೇತಿಗಳು ಇದಲ್ಲ ಇದಲ್ಲ ಅಲ್ಲ ಅಲ್ಲ ಅಂತೇಳಿ ಎಲ್ಲ ಅಲ್ಲಗಳೆಯಬೇಕು. ಅಂದ್ರೆ ಈ 5 ಕೋಶಗಳೇನದಾವಲ್ಲ, ಪಂಚಕೋಶಗಳ ವಿಚಾರ ನಾವು ಮಾಡಬೇಕು. ಯಾಕ 25 ತತ್ವಗಳಿಂದ ಕೂಡಿದ ಈ ಸ್ಥೂಲ ಶರೀರವೇ ಅನ್ನಮಯ ಕೋಶ. ಅದಕ್ಕೆ ಶಾಸ್ತ್ರದಲ್ಲಿ ಪೈಂಗಲ ಉಪನಿಷತ್ತು ಏನು ಹೇಳ್ತದ ಅಂತ ಕೇಳಿದ್ರೆ, ಅನ್ನರಸೇನೈವ ಭೂತ್ವ ಅನ್ನರಸೇನಾಭಿವೃದ್ಧಿಂ ಪ್ರಾಪ್ಯನ್ನರಸಮಯ ಪೃಥಿವ್ಯಾಂ ಯದ್ವಿಲೀಯತೆ ಸೋ ಅನ್ನಮಯ ಕೋಶಸ್ತದೇವ ಸ್ಥೂಲ ಶರೀರಂ ಅಂತ ಪೈಂಗಲ ಉಪನಿಷತ್ತು ಹೇಳ್ತದೆ. ಅಂದರೆ ಅನ್ನರಸೇನೈವ ಭೂತ್ವ, ಇದು ಹೆಂಗೆ ಹುಟ್ಟ್ಯದ? ಅನ್ನದ ರಸದಿಂದ ಹುಟ್ಟ್ಯದ. ಅದು ಹಿಂದಿನಿಂದ ತಂದೆ ತಾಯಿ ಉಂಡಂತ ಅನ್ನದ ರಸ ರೇತು ರಕ್ತಗಳಾಗಿ ಅವುಗಳ ಮಿಶ್ರಣದಿಂದ ತಾಯಿ ಗರ್ಭದಲ್ಲಿ ಇದು ಹುಟ್ಟಿತು. ಆಮೇಲೆ ಮಲೆ ಹಾಲು ಮೊದಲಾದ ಈ ಅನ್ನನೇ ತಿಂದು ಇದು ದೊಡ್ಡದಾಗೈತಿ, ಅದಲ್ಲ. ಮತ್ತು ಅನ್ನ ರಸೇನೈವ ಭೂತ್ವ ಪ್ರಾಪ್ಯನ್ನ ರಸಮಯ ಪೃಥಿವ್ಯಾಂ ಯದ್ವಿಲೀಯತೆ. ಅಂದ್ರೆ ಅನ್ನದ ರಸದಿಂದಲೇ ಇದು ಬೆಳೆದದ. ಕಡೆಗೆ ಅನ್ನಕ್ಕೆ ಕಾರಣವಾದ ಪೃಥ್ವಿಯಲ್ಲಿ ಇದು ಲಯ ಆಕೈತಿ, ಯದ್ವಿಲೀಯತೆ ಸೋ ಅನ್ನಮಯ ಕೋಶ ತದೇವ ಸ್ಥೂಲ ಶರೀರಂ. ಅದಕ್ಕೇನೆ ಸ್ಥೂಲ ಶರೀರ ಅಂತ ಕರೀತಾರ, ಅದಕ್ಕೆ ಅನ್ನಮಯ ಕೋಶ ಅಂತೂ ಕರೀತಾರ. ಹೀಗೆ ಈ ರೀತಿ ಹೇಳ್ಕೊಂಡು ಬಂದಾರ. ಅಂದ ಮೇಲೆ ಈ ಸ್ಥೂಲ ಶರೀರ ಅನ್ನಮಯ ಕೋಶದ. ಅನ್ನಮಯ ಕೋಶ ಅಂದ ಮೇಲೆ ಈ ಅನ್ನಮಯ ಕೋಶ ಇದ ನಾವತ್ತು ಎಲ್ಲರೂ ತಿಳ್ಕೊಂಡು ಕೂತಾರೆ, ಹೌದಲ್ಲ. ಅದಕ್ಕೆ ಮೊದಲು ಇದನ್ನು ಬಿಡಬೇಕು. ಇದನ್ನು ಬಿಟ್ಟಾಗ ಅದನ್ನು ನೇತಿಗಳೆದವು ಅನಾತ್ಮಕವೆಂದು ಅಂತ ಹೇಳಿದ್ರಿಂದ ಇದೆಲ್ಲ ಅನಾತ್ಮ ಐತಿ, ಆತ್ಮ ಅಲ್ಲ. ಆತ್ಮ ಭಿನ್ನಕ್ಕೂ ಅನಾತ್ಮ ಕೈಯೇ. ಆದ್ದರಿಂದ ಈ ಸ್ಥೂಲ ಶರೀರ ಇದು ಆತ್ಮ ಅಲ್ಲ ಅಂತ ಹೀಗ ಅವೆಲ್ಲ ತತ್ವವನ್ನು ವಿಚಾರ ಮಾಡಿ ತಿಳ್ಕೋಬೇಕು. ಅದಕ್ಕೆ ಅನ್ನಮಯ ಕೋಶವಾದ ಈ ಸ್ಥೂಲ ಶರೀರ ಜನ್ಮ ಮರಣಾದಿಗಳಿಂದಲೂ ಷಡ್ಭಾವಿಕಾರಗಳಿಂದ ಅರಿಸಿಕೊಳ್ಳುವುದರಿಂದ ಇದು ತಾನಲ್ಲ. ಇದು ನಾ ಯಾಕಲ್ಲ ಅಂದ್ರೆ
ಈ ಅನ್ನಮಯ ಕೋಶವಾದ ಈ ಸ್ಥೂಲ ಶರೀರ ಜನ್ಮ ಮರಣಾದಿಗಳಿಂದಲೂ ಅರಿಸ್ಕೋತದ. ಹೌದಿಲ್ಲದು ಹುಟ್ಟೋ ಸಾವೋದು ಐತೆಲ್ಲ ಇದಕ್ಕೆ. ಇದನ್ನು ನಾವು ಮತ್ತೆ ಅರಿತೀವಿ. ಅಲ್ಲದೆ ಷಡ್ಭಾವ ವಿಕಾರಗಳು ಇದಕ್ಕದಾವ. ನಿಜಗೊಂಡ್ರೆ 6 ವಿಕಾರದ ಬಾಧೆ ಪಡುತ್ತೀಯೇ ನೀನು. ಷಡ್ಭಾವ ವಿಕಾರ ಅಂದ್ರೆ ಅಸ್ಥಿತೆ, ಜಾಯತೆ, ವರ್ಧತೆ, ಪರಿಣಮತೆ, ಅಪಕ್ಷೀಯತೆ, ವಿನಶ್ಯತೆ ಅಂತ 6 ವಿಕಾರಗಳು ಇದಕ್ಕದಾವ. ವಿಕಾರ ಹೊಂತ ಅಲ್ಲ. ಸಣ್ಣ ಕೂಸಿದ್ದಾಗ ಎಲ್ಲರೂ ತಗೊಂಡು ಮುದ್ದು ಕೊಡ್ತಾರೆ. ಮುಂದೆ ಹಂಗ ಹೋದಂಗೆ ಮುಂದೆ ಹೋದಂಗೆ ಕಡೆಗೆ ಅಂತ್ಯಕಾಲಕ್ಕೆ ಎಷ್ಟು ಅದರ ಪರಿಸ್ಥಿತಿ ಹಂಗೆ ವಿಕಾರ ಹಾಕೋತ ಹೋಗ್ತಿಲ್ಲೋ ಈ ರೀತಿ ಅರಿಸ್ಕೊಳ್ತದ. ಆದ್ದರಿಂದ ಇದು ಅನಾತ್ಮ ಆಗಿದೆ, ತಾನಲ್ಲ. ಪ್ರಾಣಮಯ ಕೋಶ, ಪ್ರಾಣಮಯ ಕೋಶವು ಕೂಡ ಅನ್ನಾದಭ್ಯಂತರ ಪ್ರಾಣ. ಅನ್ನಮಯ ಕೋಶದ ಒಳಗೆ ಪ್ರಾಣಮಯ ಕೋಶ ಅದ. ಆ ಪ್ರಾಣಮಯ ಕೋಶ ಅದನ್ನು ನಾನು ಅಂತ ನಾವು ತಿಳ್ಕೋತೀವಿ. ಯಾಕೆ ಪ್ರಾಣ ಇದ್ರೆ ನಾವು, ಪ್ರಾಣ ಇಲ್ಲಂದ್ರೆ ಪ್ರಾಣ ಹೋದ್ರೆ ನಾವು ಅದೇ ಅಂತ ಈ ರೀತಿ ಆ ಪ್ರಾಣಮಯ ಕೋಶಕ್ಕೂ ಕೂಡ ಆತ್ಮ ಅಂತ ಅನೇಕರು ಅಂದಾರ. ಆದ್ರೆ ಅದು ಜಡ ಐತಿ, ಹೌದಲ್ಲ? ಪ್ರಾಣ ಜಡ ಐತಿ, ಅದು ಅಲ್ಲ. ಅಲ್ಲದೆ ಅದು ಹಸಿವೆ ನೀರಡಿಕೆಗಳಿಂದ ಕೂಡ್ಕೊಂಡೈತಿ. ಅದು ಹಸಿವೆ ನೀರಡಿಕೆಗಳಿಂದ, ಕ್ಷುಧಾತೃಷಗಳಿಂದ ಅಂತ ಧರ್ಮ ಉಳ್ಳದ್ದೈತಿ. ಆದ್ದರಿಂದ ಈ ರೀತಿ ಅದನ್ನು ನಾನು ತಿಳಿತೀನಿ. ಇದು ಜಡ ಐತಿ, ಹಸಿವೆ ನೀರಡಿಕೆಗಳಿಂದ ಕೂಡೈತಿ ಅಂತೇಳಿ. ಆದ್ದರಿಂದ ಪ್ರಾಣಮಯ ಕೋಶವು ನಾ ಅಲ್ಲ. ಮನೋಮಯ ಕೋಶ, ಮನೋಮಯ ಕೋಶ ಏನೈತಲ್ಲ ಅಂದ್ರೆ ಪಂಚ ಕರ್ಮೇಂದ್ರಿಯ ಸಹಿತ ಪ್ರಾಣಮಯ ಕೋಶ ಆಗೈತಿ. ಪಂಚ ಜ್ಞಾನೇಂದ್ರಿಯ ಸಹ ಮನಃ ಮನೋಮಯ ಕೋಶ ಅಂತ ಹೇಳಲ್ಪಡ್ತವೆ. ಪಂಚ ಜ್ಞಾನೇಂದ್ರಿಯಗಳು, ಒಂದು ಮನಸ್ಸು, ಇವು ಕೂಡ್ಕೊಂಡು ಮನೋಮಯ ಕೋಶ ಆಗ್ಯಾರ, ಹೌದಿಲ್ಲ? ಈ ಮನೋಮಯ ಕೋಶರ ನಾ ಅದೇನೇನಂದ್ರೆ ಇಲ್ಲ. ಇದನ್ನೂ ಕೂಡ ಅನಾತ್ಮ ಐತಿ. ಅಲ್ಲದೆ ಇದು 6 ವಿಕಾರಗಳಿಂದ, ಅರ್ಥಾರ್ಥ ಕಾಮಕ್ರೋಧಾದಿ ವಿಕಾರಗಳಿಂದ ಕೂಡ್ಕೊಂಡೈತಿ. ಕಾಮಕ್ರೋಧಾದಿಗಳು ಈ ವಿಕಾರ ಎದಕ್ಕದಾವ? ಮನಸ್ಸಿಗೆ ಅದಾವ. ಆದ್ದರಿಂದ ಈ ಕಾಮಕ್ರೋಧಾದಿ ಯಾವ ವಿಕಾರಗಳಿಂದ ಇದು ಅರಿಸಿಕೊಳ್ತದ. ಇದನ್ನು ನಾ ತಿಳಿತೀನಿ, ನನ್ನ ಮನಸ್ಸು ಬರೋಬರಿ ಇಲ್ಲೀಗ ಅಂತ ಹೇಳ್ತೇವಿಲ್ಲ ನಾವು. ಆದ್ದರಿಂದ ಆ ಮನೋಮಯ ಕೋಶವು ಕೂಡ ನಾ ಅಲ್ಲ. ಯಾಕಂದ್ರೆ ಇದನ್ನು ಕೂಡ ತನ್ನಿಂದ ಅರಿಸ್ಕೊಳ್ತೈತಿ. ವಿಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶ ಅಂತಕ್ಕಂಥದ್ದು ಪಂಚ ಜ್ಞಾನೇಂದ್ರಿಯ ಸಹ ಬುದ್ಧಿ ವಿಜ್ಞಾನಮಯ ಕೋಶ ಅಂತ ಹೇಳ್ಬೇಕು. ಅದು ಚಹಾ ಕಾಫಿ ಇದ್ದಂಗೆ ಇವು. ಹಾಲಂತೂ ಇರ್ತೈತಿ, ಹೌದಿಲ್ಲ? ಅದ್ರಾಗ ಪೌಡರ್ ಅಷ್ಟೇ ಬೇರೆ ಆಕತಿ. ಏನು ಚಹಾ ಪುಡಿ ಹಾಕಿದ್ರೆ ಚಹಾ ಆಕತಿ, ಕಾಫಿ ಪುಡಿ ಹಾಕಿದ್ರೆ ಕಾಫಿ ಆಕತಿ. ಹಂಗೆ ಜ್ಞಾನೇಂದ್ರಿಯ ಅಲ್ಲಿ ಅದಾವ, ಇಲ್ಲಿ ಅದಾವ. ಆದ್ರೆ ಒಂದು ಮನಸ್ಸು ಅನ್ನೋದು, ಇಲ್ಲೊಂದು ಬುದ್ಧಿ ಅನ್ನೋದು ಇಟ್ಟ ಪರ್ಕು. ಆ ರೀತಿ ಬುದ್ಧಿ ಜ್ಞಾನೇಂದ್ರಿಯ ಕೂಡ್ಕೊಂಡು ವಿಜ್ಞಾನಮಯ ಕೋಶದ. ಈ ವಿಜ್ಞಾನಮಯ ಕೋಶ ಇದು ಜಾಗ್ರತ ಸ್ವಪ್ನಗಳಲ್ಲಿದ್ದು ಸುಷುಪ್ತಿಯಲ್ಲಿ ಇರೋದಿಲ್ಲ. ಈ ರೀತಿ ಭಾವಾಭಾವಗಳಿಂದ ಅರಿಸ್ಕೋತದೆ ಇದು. ಆದ್ದರಿಂದ ಈ ವಿಜ್ಞಾನಮಯ ಕೋಶವು ಕೂಡ ನಾ ಅಲ್ಲ. ಆದರೂ ಇವಕ್ಕೂ ಕೂಡ ಯೋಗಾಚಾರ್ಯ ಮೊದಲಾದವರು ಆತ್ಮ ಅಂದಾರ ಅದಕ್ಕೆ. ಇನ್ನು ಆನಂದಮಯ ಕೋಶ, ಆನಂದಮಯ ಕೋಶ ಇದು ಕೂಡ ನಾ ಅಲ್ಲ. ಯಾಕಂದ್ರೆ ಈ ಆನಂದಮಯ ಕೋಶ ಅಂತಕ್ಕಂಥದ್ದು ಆತ್ಮನ ಅವಿದ್ಯೆಯಲ್ಲಿ ಆತ್ಮನ ಪ್ರತಿಬಿಂಬ ಅಂತಕ್ಕಂಥದ್ದು ಗ್ರಹಣ ಮಾಡಿಕೊಂಡು ಆ ಪ್ರತಿಬಿಂಬ ಆನಂದವೇ ಅಲ್ಲಿ ತೋರ್ತಿರ್ತದೆ. ಆದ್ದರಿಂದ
ಇದು ನಾ ಅಲ್ಲ, ಅಲ್ಲದೆ ಅದು ಕ್ಷಣಿಕ ಐತಿ. ಅದಕ್ಕೆ ಪ್ರತಿಬಿಂಬ ಐತಿ ಮತ್ತು ಕ್ಷಣಿಕನೂ ಐತಿ. ಆದ್ದರಿಂದ ಇದಕ್ಕೆ ಬಿಂಬಭೂತನಾಗಲ್ಪಟ್ಟಂತ ಆತ್ಮಸ್ವರೂಪ ನಾನಿದ್ದೇನೆ. ಹೇಗೆ ಮತ್ತು ಅದು ಕ್ಷಣಿಕ ಐತಿ, ನಾನು ನಿತ್ಯನಿದ್ದೇನೆ ಅಂತ ಈ ರೀತಿ ಈ ಕೋಶಗಳಿಗೆ ಭಿನ್ನನಾಗಿದ್ದೇನೆ. ಆದ್ದರಿಂದ ನಾನು ಸದ್ರೂಪನಿದ್ದೇನೆ. ಅದಿಲ್ಲ, ಎಲ್ಲ ಕೋಶಗಳಲ್ಲಿ ನಾ ಅದೇನಿಲ್ಲೋ, ಆದ್ರಿಂದ ಸದ್ರೂಪ. ಇವುಗಳನ್ನೆಲ್ಲ ನಾ ತಿಳಿತೇನಿಲ್ಲೋ, ಆದ್ರಿಂದ ಚಿದ್ರೂಪ. ಮತ್ತು ಆನಂದಮಯ ಕೋಶದ ಈ ಪ್ರತಿಬಿಂಬ ಆನಂದಕ್ಕೆ ನಾನು ಬಿಂಬಭೂತನಾಗಿದ್ದೇನೆ. ಆದ್ದರಿಂದ ನಾನು ಆನಂದ ಸ್ವರೂಪನಿದ್ದೇನೆ. ಅನ್ನಮಯಾದಿಗಳ ಈ ಅನಿತ್ಯತ್ವವನ್ನು ಅರಿಯುವುದರಿಂದ ಈ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅನ್ನೋ ಕೋಶ ಇವೆಲ್ಲ ಅನಿತ್ಯದಾವಿಲ್ಲೋ, ಅನಿತ್ಯದಾವು. ಇವು ಎಲ್ಲವುಗಳನ್ನ ಅರಿಯತಕ್ಕಂಥ ನಾನು ನಿತ್ಯನಿದ್ದೇನೆ. ಮತ್ತೆಲ್ಲ ಕೋಶಗಳಲ್ಲಿಯೂ ನಾನು ಇರುವುದರಿಂದ ನಾನು ಪರಿಪೂರ್ಣನಿದ್ದೇನೆ. ಈ ರೀತಿ ನಾನು ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣನಾಗಿ ಆತ್ಮಸ್ವರೂಪನಾದ ನಾನಿದ್ದೇನೆ. ಬ್ರಹ್ಮ ಹೆಂಗೈತಿ? ಅದನ್ನು ಸತ್ ಚಿತ್ ಆನಂದ. ಯಾಕಂದ್ರೆ ತೈತಿರ ಉಪನಿಷತ್ತು ಹೇಳಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತೇಳಿ. ಈ ರೀತಿ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಅಂತಕ್ಕಂಥದ್ದು ಕೂಡ ಬ್ರಹ್ಮ ಐತೆ. ಅಂದಮೇಲೆ ನಮ್ಮ ಇಬ್ಬರ ಲಕ್ಷಣ ಒಂದಾದವಲ್ಲ. ಸಚ್ಚಿತ್ ಆನಂದ ನಿತ್ಯ ಪರಿಪೂರ್ಣ ಬ್ರಹ್ಮ ಐತಿ, ಸಚ್ಚಿತ್ ಆನಂದ ನಿತ್ಯ ಪರಿಪೂರ್ಣ ನಾನು ಅದೇನೆ. ಅಂದ್ರೆ ಇಬ್ಬರ ಲಕ್ಷಣಗಳು ಸಮಾನವಾದ್ದರಿಂದ ಆ ಬ್ರಹ್ಮನೇ ನಾನಿದ್ದೇನೆ ಅಂತ ಈ ರೀತಿ ಅಭೇದವು ಸಂಭವಿಸುತ್ತದೆ. ಅದಕ್ಕೆ ಮುಂದವ್ರು ಹೇಳ್ತಾರೋ, ಒಳಗಧಿಕರಣವೆನಿಪ ನಿರ್ವಿಕಾರ ಸಂವಿದುಳುಮೆ ತಾವೆಂಬ ವಿವೇಕವ ಬಳಿಬಿಡಿಯದೆ ಬೊಮ್ಮವನರಿವಿದೆಂದು ತಿಳಿಯುವರು ಅಂತ. ಹಿಂಗೆ ಏನು ಒಳಗಧಿಕರಣವೆನಿಪ ನಿರ್ವಿಕಾರ ಸಂವಿದುಳುಮೆ ತಾವೆಂಬ ವಿವೇಕ ಬಳಿಬಿಡಿ. ಒಳಗಧಿಕರಣ ಅಂದ್ರೆ ಈ 5 ಕೋಶಗಳಿಗೆ ಅಧಿಕರಣ ಅಂದ್ರೆ ಅಧಿಷ್ಠಾನ ನಾನಿದ್ದೇನೆ. ಈ 5 ಕೋಶಗಳಿಗೆ ಅಧಿಷ್ಠಾನ ಸ್ವರೂಪ ನಾನಿದ್ದೇನೆ. ಅಲ್ಲದೆ ನಾವೇನಿಪ ನಿರ್ವಿಕಾರ ಅಂದ್ರ ಯಾವ ವಿಕಾರವೂ ನನ್ನಲ್ಲಿ ಇಲ್ಲ. ರೂಪಾಂತರ ಪ್ರಾಪ್ತಿ ಆಕತ್ತೇನ? ಅದ ವಿಕಾರ ಅಂದ್ರೇನು? ರೂಪಾಂತರ ಪ್ರಾಪ್ತಿ. ಅಂದ್ರೆ ಪರಿಣಾಮ ವಿಕಾರ ಒಂದೇ. ಆದ್ದರಿಂದ ಹೇಗೆ ಹಾಲು ಹೋಗಿ ಮೊಸರಾಗ್ತದೆ, ಸಿಹಿ ಇದ್ದಿದ್ದು ಹೋಗಿ ಹುಳಿ ಆಕತ್ತೆ, ಹಿಂಗೆ ವಿಕಾರ ಆಗ್ತದೆ ಅಂತ. ಹಣ್ಣನ್ನು ಹಳಿಸಿ ವಿಕಾರ ಆಗ್ತದೆ. ಈ ರೀತಿ ಈ ದೇಹ ಹಂಗಾಕತ್ತೆ ನೋಡಿ ವಿಕಾರ, ಹೌದಿಲ್ಲ? ಆತ್ಮ ಯಾವ ವಿಕಾರ ಆಗುವುದಿಲ್ಲ. ಅದು ಇನ್ನ ಇದ್ರಾಗ ಇದ್ದಾಗ ಇದು ಇದು ಉಳ್ಕೋತೈತಿ. ಅದು ಜರ ಇದ್ರದ್ದು ಕಡೆಕ್ಕಾದ್ರ ಇದು ನಾರ್ಲಾಕು ಚಲೋ ಆಕತಿ, ಬಸಿಲಕ್ ಚಲೋ ಆಕತಿ, ಹಿಂಗ. ಆದ್ರಿಂದ ಜ್ಞಾನ ಸ್ವರೂಪದಿಂದ ನಾನಿದ್ದೇನೆ ಅಂತಕ್ಕಂಥ ಈ ವಿವೇಕವನ್ನು ಬಳಿಬಿಡಿಯದೆ ಅಂದ್ರೆ ಆಶ್ರಯ ಮಾಡಲಾರದೆ ಸುಮ್ಮನೆ ಬೊಮ್ಮವನ್ನರಿವೇನೆಂದು ಬಳಲುವರು, ತಮ್ಮ ನೇತಿಗಳೆದು ಅನ್ಯವನೇ ನೋಡಿ ಮನುಜರು ಅಂತ. ಅಂದ್ರ ಈಗೇನು ಹೇಳಿದೀವಲ್ಲ ನಾವು, ಈ ಪಂಚಕೋಶ ವಿವೇಕ ದ್ವಾರ ಆ ಆತ್ಮನನ್ನ ಇಲ್ಲಿ ಶೋಧ ಮಾಡಿ ನಾವು ಅದೇ ಆತ್ಮ ಸ್ವರೂಪವೇ ಪರಬ್ರಹ್ಮ ಪರಮಾತ್ಮ ನಾನಿದ್ದೇನೆ ಹಿಂಗ ತಿಳ್ಕೊಳ್ಳೋದು ಇಲ್ಲೇ ತಿಳ್ಕೊಳ್ಳಾಕ ಸಾಧ್ಯ ಐತೆ. ಅದ ಇದನ್ನು ಬಿಟ್ಟುಕೊಟ್ಟು ಆ ಕಡೆ ಈಗ ಮನ್ಯಾಗ ಹೋಲ್ಡರ್ ಐತಲ್ಲ, ಹೋಲ್ಡರ್ ಅನ್ನು ಪ್ಲಕ್ ಅನ್ನು ಇಲ್ಲೇ ಅದನ್ನ ಶೋಧ ಮಾಡಿದ್ರೆ ಕರೆಂಟ್ ಅದು ಗೊತ್ತಾಕತೆ.
ಹೌದಿಲ್ಲೋ, ಪ್ರಕಾಶ ಹೋಗ್ತೈತಿ, ಲೈಟ್ ಬೀಳ್ತೈತಿ, ಇದು ಪ್ರತ್ಯಕ್ಷ ಆಕೈತಿ ಇಲ್ಲಿ. ಮತ್ತು ಆ ವಾಯರ್ದಾಗ ಅಲ್ಲಿ ಅದನ್ನ ನಿನ್ಗೆ ಗೊತ್ತಾಗತ್ತೇನು? ಹಿಂಗೆ ವಾಯರ್ ಹೋಗೈತಿ ಉದ್ದ, ಆ ವಾಯರ್ದಾಗ ಮತ್ತು ಅಲ್ಲಿ ಆ ಕಡೆ ಹುಡುಕಿದ್ರೆ ಅಲ್ಲೇನು ನೀ ಎಲ್ಲಿ ಏನು ಮಾಡಿದ್ರು ಏನು ಗೊತ್ತಾಗೋದಿಲ್ಲ ಅಲ್ಲಿ. ಅದಲ್ಲ ಹಂಗೆ ಪರಿಪೂರ್ಣವಾದ ಈ ಪರಬ್ರಹ್ಮ ವಸ್ತುವನ್ನ ಹೊರಗೆ ಹುಡುಕ್ಯಾಡ್ಲಕ್ಕೆ ಹೋದ್ರೆ ಅದು ಗೊತ್ತಾಗೋದಿಲ್ಲ, ಸಿಗೋ ಪಕ್ಕಿನೂ ಅಲ್ಲ. ಅದಕ್ಕೆ ಇಲ್ಲೇ ಎಲೆಕ್ಟ್ರಿಕ್ ಬೋರ್ಡ್ ಐತಲ್ಲ, ಅದ್ರಾಗ ಹೋಲ್ಡರ್ ಮತ್ತು ಪ್ಲಗ್ ಅದಾವ, ಇಲ್ಲಿ ಟೇಸ್ಟ್ ಮಾಡಿ ನೋಡೋದು, ಅಲ್ಲಿ ಗೊತ್ತಾಕೈತಿ, ಇಲ್ಲಿ ಪ್ರತ್ಯಕ್ಷ ಆಕೈತೆ ಅದ್ರ. ಹಂಗೆ ಇಲ್ಲಿ ದೇಹದಲ್ಲಿ ಅಪರೋಕ್ಷವಾಗಿ ಐತೆ ಅದು, ಇಲ್ಲೇ ನೀ ಶೋಧ ಮಾಡಿದರೆ ಇಲ್ಲೇ ಕಾಣಲಿಕ್ಕೆ ಬರ್ತದೆ. ಅದನ್ನು ಬಿಟ್ಕೊಟ್ಟು ಬೊಮ್ಮ ಒಂದು ಅರಿವೇನೆಂದು ಹೊರಗೆ ಹೋದ್ರೆ ಬಳಲುವರು ಅಂದ್ರೆ ಕಷ್ಟನ ಆಕೈತೆ ಹೊರತು ಅದರ ಸಾಕ್ಷಾತ್ಕಾರ ಆಗೋದಿಲ್ಲ ಅಂತ ಹೇಳಿದರು. ಒಂದೇ ನೋಡಿ ಅಂತ ಏನು ಮುಂದೆ ಮತ್ತು ಅದಕ್ಕೆ ಉಪಾಯ ಬೇರೆ ಇನ್ನೊಂದು ಉಪಾಯನೂ ಹೇಳ್ತಾರೆ. ಈಗ ಒಂದು ಪಂಚಕೋಶ ವಿವೇಕದ ಉಪಾಯ ಅನ್ನೋದು ಮಾಡ್ರಿ, ನಿಮಗೆ ಬ್ರಹ್ಮ ಪರೋಕ್ಷ ಜ್ಞಾನ ಆಗ್ತದ ಅಂತ ಹೇಳಿದರು. ಜಾಗರಣದಳು ಎರಡನೇ ನುಡಿ, ಜಾಗರಣದಳು ಕನಸಿನಳು ನಿದ್ರೆಯಳು ಬೇರಾಗಿ ಬಾಧೆ ಪಡುವ ವಿಶ್ವಾದಿ ಜೀವರ ಆಗು ಹೋಗಿನೊಳಗಲ್ಲದ ಅನುಪಮಾನಂದ ಸುಧಾಸಾಗರವೇ ತಮ್ಮ ನಿಜಬಹುದೆಂದು ಬಗೆಯದೆ. ಏನಂದ್ರು, ಈಗ ಜಾಗರಣದಳು ಕನಸಿನಳು ನಿದ್ರೆಯಳು ಬೇರಾಗಿ ಬಾಧೆ ಬಿಡುವ ವಿಶ್ವಾದಿ ಜೀವರ ಆಗು ಹೋಗಿನೊಳಗಲ್ಲದ. ಇಲ್ಲಿ ಹಂಗ 5 ಕೋಶಗಳು ಇಟೋತನ ಹೇಳಿದ್ವಲ್ಲ, ಅಲ್ಲಿ ಅಷ್ಟೇ ಅಲ್ಲ, ಅವು ಅನಾತ್ಮಗಳು ಅದಾವು, ಅವು ಯಾವೂನ ಅಲ್ಲ, ಅವುಗಳಿಗಿಂತ ಭಿನ್ನನಾಗಿ ನಾನಿದ್ದೇನೆ ಅಂತ ಈ ರೀತಿ ಅದರಂತ ಹೆಂಗ ತನ್ನನ್ನು ಭಿನ್ನಪಡಿಸಿ ತಿಳ್ಕೋತೋ ಹಂಗ ಇಲ್ಲಿ ಈ 3 ಅವಸ್ಥೆಗಳು ಅದಾವ. 3 ಅವಸ್ಥೆಗಳ ಆಗು ಹೋಗುಗಳು ಬರೋ ಹೋಗೋ ಮಾಡ್ತಾವ. ಅಲ್ಲದೆ 3 ಅವಸ್ಥೆಗಳಿಗೆ 3 ಅಭಿಮಾನಿಗಳು ಅದಾವ. ವಿಶ್ವ ತೇಜಸ್ ಪ್ರಾಜ್ಞೆ ಅಂತಕ್ಕಂಥ 3 ಜೀವರದಾರ. ಅಲ್ಲದೆ ಅವರು 3 ದೇಹಗಳಿಗೆ ಸಂಬಂಧಪಟ್ಟಾರ. ಜಾಗ್ರದ ಅವಸ್ಥೆ ಎಲ್ಲಿ ಆಕತಿ? ಸ್ಥೂಲ ದೇಹದಲ್ಲಿ ಆಕತಿ. ಈ ಸ್ಥೂಲ ದೇಹದಲ್ಲಿ ಜಾಗೃತ ಅವಸ್ಥೆ ಆಕತಿ, ಸೂಕ್ಷ್ಮ ದೇಹದಲ್ಲಿ ಸ್ವಪ್ನಾವಸ್ಥೆ ಆಗ್ತದೆ, ಕಾರಣ ದೇಹದಲ್ಲಿ ಸುಷುಪ್ತಿ ಅವಸ್ಥೆ ಆಗ್ತದೆ. ಅಂದರೆ ಈ ವಿಶ್ವಜೀವ, ಈ ಜಾಗೃತ ಅವಸ್ಥೆಯ ಅಭಿಮಾನಿ ಯಾರು? ವಿಶ್ವಜೀವ ಅಂತದಾನ. ಆ ವಿಶ್ವಜೀವನು ಜಾಗೃತ ಅವಸ್ಥೆಯ ಅಭಿಮಾನಿಯಾದ ವಿಶ್ವಜೀವ ಈ ಸ್ಥೂಲ ಶರೀರವನ್ನು ಆಶ್ರಯ ಮಾಡಿಕೊಂಡು ಚತುರ್ದಶ ತ್ರಿಪುಟಿಗಳಿಂದ ವ್ಯವಹಾರ ಮಾಡ್ತಾನೆ. 14 ತ್ರಿಪುಟಿಗಳು ಇಲ್ಲಿ ನಡೀತಿರ್ತಾವೆ ಜಾಗ್ರದಲ್ಲಿ. ಇದು ವ್ಯವಹಾರ ನಡೆದಿರ್ತದೆ ಇಷ್ಟೆಲ್ಲ. ಮತ್ತು ಅದನ್ನೆಲ್ಲ ಅವ ನೋಡ್ತಿರ್ತಾನೆ, ಅರಿತಿರ್ತಾನೆ. ಆದರೆ ಆ ಜಾಗೃತ ಅವಸ್ಥೆ ಆಗಲಿ, ಆ ಜಾಗೃತ ಅವಸ್ಥೆಯ ಅಭಿಮಾನಿಯಾದ ವಿಶ್ವಜೀವನಾಗಲಿ, ಅಲ್ಲದೆ ಇವುಗಳಿಗೆ ಸ್ಥಾನವಾದ ಈ ಸ್ಥೂಲ ಶರೀರವಾಗಲಿ, ಇವು ಯಾವು ನಾನು ಅಲ್ಲ ಅಂತ ಇವುಗಳಿಗಿಂತ ಭಿನ್ನನ ಆಗಬೇಕು. ಈ ರೀತಿ ಅವುಗಳಿಗಿಂತ ನಾ ಭಿನ್ನ. ಮತ್ತು ಯಾವ ಸ್ವಪ್ನಾವಸ್ಥೆಗೆ ಅಭಿಮಾನಿ ಯಾರು? ತೈಜಸ್ ಜೀವ. ಸ್ವಪ್ನಾವಸ್ಥೆಗೆ ತೈಜಸ್ ಜೀವದಲ್ಲಿ. ಅಂದ್ರೆ ಇಲ್ಲಿ ಚತುರ್ದಶ ತ್ರಿಪುಟಿ ವ್ಯವಹಾರ ಇಲ್ಲಿ ನಡೀತು. ಆದರೆ ಸ್ವಪ್ನಾವಸ್ಥೆಯಲ್ಲಿ ಮನೋಕರಣದಿಂದ ಮನಸ್ಸು ಒಂದೇ ಇರ್ತದೆ, ಮತ್ತೆ ಯಾವ ಇಂದ್ರಿಯಾದಿ ಏನೂ ಇರಂಗಿಲ್ಲ. ಒಂದೇ ಒಂದು ಮನಸ್ಸು, ಅದು ಆ ಸೂಕ್ಷ್ಮ ದೇಹದಲ್ಲಿ ತನ್ನ ಯಾವ ಕಾಲ್ಪನಿಕ ಸೂಕ್ಷ್ಮ ವಿಷಯಗಳನ್ನು
ಕಲ್ಪನಾ ಮಾಡಿಕೊಂಡು ಆ ಸ್ವಪ್ನ ರಚನೆ ಮಾಡ್ತದೆ. ಇದನ್ನೆಲ್ಲ ತಿಳಿಯುವವ ತೈಜಸ ಜೀವ. ಆ ತೈಜಸ ಜೀವ ಅಲ್ಲಿ ಸುಖ ದುಃಖ ಹೊಂದತಿರ್ತಾನಲ್ಲಿ. ಇಲ್ಲಿ ಜಾಗರದಲ್ಲಿ ವಿಶ್ವ ಹೆಂಗೆ ಸುಖ ದುಃಖ ಹೊಂತಾನ, ಹಂಗ ಸ್ವಪ್ನದಲ್ಲಿ ತೈಜಸ್ ಜೀವ ಆ ಸ್ವಪ್ನದ ಸುಖ ದುಃಖಗಳನ್ನು ಅನುಭವಿಸ್ತಾನ. ಆದ್ದರಿಂದ ಈ ಸ್ವಪ್ನಾವಸ್ಥೆನೂ ನಾನಲ್ಲ, ಸ್ವಪ್ನದ ಅಭಿಮಾನಿಯಾದ ತೈಜಸ ಜೀವನೂ ನಾನಲ್ಲ, ಅಲ್ಲದೆ ಇವುಗಳಿಗೆ ಸ್ಥಾನವಾದ ಸೂಕ್ಷ್ಮ ದೇಹವು ಕೂಡ ನಾ ಅಲ್ಲ. ಇವುಗಳಿಗೆ ನಾನು ವಿಲಕ್ಷಣವಾಗಿದ್ದೇನೆ. ಯಾಕಂದ್ರೆ ಇವೆಲ್ಲವುಗಳನ್ನು ಅದಕ್ಕೆ ವಿಶ್ವಾದಿ ಜೀವರ ಆಗು ಹೋಗಿನೊಳಗೆ ಅಲ್ಲದ, ಆಗು ಹೋಗಿನೊಳಗಲ್ಲದೇನು, ಅವು ಬರ್ತಾವು ಹೋಗ್ತಾವು. ಆ ಊರು ನಾ ಬಂದಿಲ್ಲ, ಅವು ಆದ್ರೆ ನಾ ಹೋಗಿಲ್ಲ. ಅವಕ್ಕೂ ಬರೋದು ಜಾಗ್ರತೆ ಬರೋದನ್ನು ನೋಡ್ತೇನೆ, ಮತ್ತದು ನಿದ್ದೆ ಎತ್ತಿದ ಮೇಲೆ ಹೋಗೋದನ್ನು ನಾನು ನೋಡ್ತೀನಿ. ಇದನ್ನು ಅರಿತಾ ನಾ ಮಾತ್ರ ಹಂಗ ಇರ್ತೀನಿ ಅಂತ ಹೀಗೆ. ಯಾಕ ನಾಟಕ ಇರ್ತೈತಿ, ನಾಟಕದಾಗ ಇದೊಂದು ನಾಟಕ ಥಿಯೇಟ್ರ್ ಐತೈತೆ, ಇಲ್ಲೊಂದು ಲೈಟ್ ಹಚ್ಚಿರ್ತಾರೆ. ನಾಟಕ ಮತ್ತು ಲೈಟ್ ಬೇಕಲ್ಲ, ದೊಡ್ಡದೊಂದು ಫೋಕಸ್ ಲೈಟ್ ಹಚ್ಚಿರ್ತಾರೆ. ಆ ಪಾತ್ರಗಳು ಬರ್ತಾವ. ರಾಜ ಬಂದ, ರಾಜನೂ ಹೋದ, ಮುಂದೆ ಮಂತ್ರಿ ಬಂದ, ಮುಂದೆ ಹಿಂಗೆ ಯಾರ್ಯಾರು ಕಸ ಹೊಳಿಯವ ಬಂದ, ಹಿಂದಿಗಡೆ ಒಬ್ಬ, ಹಿಂಗೆ ಯಾರು ಬಂದ್ರು ಹಿಂಗೆ ಅವ್ರು ಬರ್ತಾರೋ ಹೋಗ್ತಾರೋ. ಆದ್ರೆ ಆ ಲೈಟ ಅದೇನು ಬಂದಿಲ್ಲ ಹೋಗಿಲ್ಲ. ಹಂಗೆ ಆ ರೀತಿ ಸಾಕ್ಷಿ ಸ್ವರೂಪದಿಂದ ಆತ್ಮನಾದ ನಾನು, ಇವು ಅವಸ್ಥೆಗಳು, ಅವುಗಳ ಅಭಿಮಾನಿಗಳು, ಇವೆಲ್ಲ ಪಾತ್ರಧಾರಿಗಳು, ಇವೆಲ್ಲ ಬರ್ತಾವು ಹೋಗ್ತಾವು, ನಾನು ಮಾತ್ರ ಹಿಂಗೆ ಇರ್ತೀನಿ ಅಂತ ಹೇಳ. ಆದ್ದರಿಂದ ಅದಕ್ಕೆ ಈ ಸ್ವಪ್ನದ ಅವಸ್ಥೆ, ಅದರ ಯಾವ ಅಭಿಮಾನಿಯಾದ ತೈಜಸ ಜೀವ ಮತ್ತು ಈ ಮನೋಕರಣದಿಂದ ಆಗತಕ್ಕಂಥ ಎಲ್ಲ ವಿಷಯಗಳು, ಇವೆಲ್ಲವುಗಳನ್ನು ಎದುರಿ ತರಿಯತಕ್ಕಂತಹ ಸಾಕ್ಷಿ ಸ್ವರೂಪವೇ ನಾನಿದ್ದೇನೆ ಅಂತ ತಿಳ್ಕೋಬೇಕಾಗ್ತೈತಿ. ಅದರಂತೆ ಸುಸುಪ್ತಿ ಅವಸ್ಥೆಯಲ್ಲಿಯೂ ಕೂಡ ಆ ಮನಸ್ಸು ಕೂಡ ಲಯ ಆಗಿಬಿಟ್ಟಿತು ಅಂದ್ರೆ ಅವಾಗ ಸುಸುಪ್ತಿ ಅವಸ್ಥೆ ಅಂತ ಹೇಳಲ್ಪಡ್ತೈತಿ. ಅಲ್ಲಿ ಅವಿದ್ಯಾವೃತ್ತಿ ಇರ್ತದೆ. ಈ ಜಾಗ್ರ ಸ್ವಪ್ನಗಳಲ್ಲಿ ಅಂತಃಕರಣ ವೃತ್ತಿ ವ್ಯವಹಾರ ಇರ್ತದೆ. ಆ ಅವಿದ್ಯಾವೃತ್ತಿಯಿಂದ ಅಲ್ಲಿ ಆ ಸ್ವರೂಪಾನಂದವನ್ನ ಅನುಭವಿಸ್ತಿರ್ತಾನ. ಯಾರು? ಪ್ರಾಜ್ಞೆ ಜೀವ. ಅವನು ಆದ್ದರಿಂದ ಈ ರೀತಿ ಅದು ಕಾರಣ ದೇಹದಲ್ಲಿ ಆಗ್ತದೆ. ಸುಸುಪ್ತಿ ಅವಸ್ಥೆಯಲ್ಲಿ ಆಗ್ತದೆ, ಕಾರಣ ದೇಹದಲ್ಲಿ ಆಗ್ತದೆ. ಆ ಕಾರಣ ದೇಹದಲ್ಲಿ ಆಗ್ತಕ್ಕಂಥ ಈ ಸುಸುಪ್ತಿ ಅವಸ್ಥೆಯನ್ನು ಅಲ್ಲದೆ ಅದರ ಅಭಿಮಾನಿ ಆಗಲ್ಪಟ್ಟಂತ ಪ್ರಾಜ್ಞೆ ಜೀವನವನ್ನು ಕೂಡ ನಾನು ಅರಿಯುತ್ತೇನೆ. ಈ ರೀತಿ ಇವು ಎಲ್ಲ ಮೂರು ಅವಸ್ಥೆಗಳು ಬರ್ತಾವು ಹೋಗ್ತಾವು. ಇವು ಏನು ಅಂತ ಕೇಳಿದ್ರೆ, ಬುದ್ಧೇರ್ ಜಾಗರಣಂ ಸ್ವಪ್ನಃ ಸುಸುಪ್ತಿರಿತಿ ವೃತ್ತಯ ತಾಯೇನೈವಾನುಭೂಯಂತೆ ಸೋ ಅಧ್ಯಕ್ಷ ಪುರುಷಃ ಪರಃ. ಹಿಂಗೊಂದು ಪ್ರಮಾಣ ಏನಂತಾರ, ಬುದ್ಧೇರ್ ಜಾಗರಣಂ ಸ್ವಪ್ನಃ ಸುಸುಪ್ತಿರಿತಿ ವೃತ್ತಯ ಅಂದ್ರೆ ಜಾಗ್ರ ಸ್ವಪ್ನ ಸುಸುಪ್ತಿಗಳು ಇವು ಏನು ಅಂತ ಕೇಳಿದ್ರೆ ಈ ಬುದ್ಧಿ ವೃತ್ತಿಗಳು ಇವು. ಅಂದ್ರೆ ಅವಸ್ಥೆಗಳಂತ. ಅವಸ್ಥೆ ಅಂದ್ರೆ ಏನು? ಕಾಲವಾಚಕ ಶಬ್ದಕ್ಕೂ ಅವಸ್ಥಾ ಕೈಗೆ. ಅವು ಕಾಲವಾಚಕ ಇಷ್ಟು ಸಮಯದಾಗ ಸಾಮಾನ್ಯ. ಈಗ ನಾವು ಈ ಸಮಯಕ್ಕೆ ಏನಂತೀವಿ? ಮುಂಜಾನೆ ಅಂತ ಹೇಳ್ತೀವಿ, ಹೌದಿಲ್ಲ? ಮುಂಜಾನೆ ಅದ ಮಧ್ಯಾಹ್ನ, ಅದು ಮುಂದೆ ಮಧ್ಯಾಹ್ನ ಅಂತೀವಿ. ಅದ ಮತ್ತೆ ಹಿಂದುಗಡೆ ಸಾಯಂಕಾಲ. ಹೆಂಗೆ ಕಾಲವಾಚಕ ಹಂಗಿದು ಅವಸ್ಥಾ ಅಂದ್ರೆ ಅದೊಂದು ಜಾಗೃತಿಯಲ್ಲಿ ತನಕ ಇರ್ತೈತಿ. ಅಷ್ಟು ಸಮಯಕ್ಕೆ ನಾವು ನಾವು ಎಚ್ಚರಿಕೆದೇವಿ. ನಮ್ಮ ಇಂದ್ರಿಯಗಳ ವ್ಯಾಪಾರ ಮಾಡ್ಲಕತ್ಯಾವು. ಎಲ್ಲಿ ತನ ಈ ನಮ್ಮ ನೇತ್ರ,
ಕಣ್ಣು ನೋಡ್ತದೆ, ಕಿವಿ ಕೇಳ್ತದೆ, ಹಿಂಗೆಲ್ಲ ವ್ಯವಹಾರ ಮಾಡಕತ್ತೇವ ಅಂದ್ರೆ ಇದು ಎಲ್ಲಿ ತನ ಹಿಂಗೆ ವ್ಯವಹಾರ ಮಾಡ್ತಾವು. ನಾವು ಯಾತ್ರ ಇದ್ದ ಅವಸ್ಥೆಗೆ ಜಾಗರ ಅನ್ಬೇಕು ಅಂತ ಹಿಂಗೊಂದು ಅದಕ್ಕೆ ಕಾಲವಾಚಕ ಶಬ್ದ ಅದು. ಅಲ್ಲಿ ತನ ಆ ಕನಸಿಂದು ವ್ಯವಹಾರ ಎಲ್ಲಿ ನಡೆದ ಅದಕ್ಕೆ ಸ್ವಪ್ನ ಮತ್ತು ನಿದ್ದಿದು ಹಿಂಗೆ ಈ ರೀತಿ ಅವಸ್ಥೆಗಳಿವು. ಅದಕ್ಕಾಗಿ ಈ ಬುದ್ಧಿ ವೃತ್ತಿಯ ಮೂಲಕವಾಗಿ ಇವು ಅವಸ್ಥೆಗಳು ಬರ್ತಾ ಹೋಗ್ತಾವು. ಅದಕ್ಕೆ ತಾಯೇನೈವಾನುಭೂಯಂತೆ ಅಂದರೆ ಇವೆಲ್ಲವುಗಳನ್ನು ಅನುಭವ ಮಾಡತಕ್ಕಂಥವನಾವನು ಅವ. ಸೋ ಅಧ್ಯಕ್ಷ ಪುರುಷ ಪರಃ. ಅವ ಮಾತ್ರ ಇವೆಲ್ಲವುಗಳನ್ನು ಎದುರಿಟ್ಟು ಅರಿಯತಕ್ಕಂಥವನು, ಅದರ ಅಧ್ಯಕ್ಷನು, ಪುರುಷನು ಮತ್ತು ಇವೆಲ್ಲವುಗಳಿಗಿಂತ ಭಿನ್ನನಾದ ಶ್ರೇಷ್ಠ ಆತ್ಮನೇ ನಾನಿದ್ದೇನೆ ಅಂತ ಹಿಂಗೆ ತಿಳಿಬೇಕಾಗ್ತೈತಿ. ಇವೆಲ್ಲವುಗಳಿಂತ ನಾ ಬೇರೆ. ಹೇಗೆ ಅಂದ್ರೆ ಈ ಮೂರು ಅವಸ್ಥೆಗಳು ಸಾಮಾನ್ಯವಾಗಿ ಹೇಗೆ ತೋರ್ತಾವು ಅಂತ ಕೇಳಿದ್ರೆ, ಶುಕ್ತಿ ಅಂತಕ್ಕಂಥ ಅಧಿಷ್ಠಾನ ಐತಲ್ಲ, ಶುಕ್ತಿ ಸಿಂಪಿ ಅಧಿಷ್ಠಾನದಲ್ಲಿ ಮೂರು ಭ್ರಾಂತಿಗಳಾಗ್ತಾವ, ಮೂರು ಭ್ರಮರೂಪ ತೋರ್ತಾವ. ಏನು? ಬೆಳ್ಳಿ ಅಂತ ಭ್ರಾಂತಿ ಆಗ್ತದೆ, ಬಿದ್ದೈತೆ ಅಲ್ಲಿ ಸಿಂಪಿ. ಹೌದಾ? ಶುಕ್ತಿ ಅಂದ್ರೆ ಸಿಂಪಿ ಬಿದ್ದದ, ಸಿಂಪಿ ಅದಲ್ಲಿ ಅದು ಬೆಳ್ಳಿ ಅಂತ ನಾವು ತಿಳ್ಕೋತೀವಿ. ಬೆಳ್ಳಿ ಕಂಡದ. ಇಲ್ಲ ಇನ್ನೊಬ್ಬಗ ಅಬ್ರಕ್ ಅಂತ ಕಂಡದ, ಇನ್ನೊಬ್ಬಗ ಕಾಗದಂತೂ ಕಂಡದ. ಆದ್ರೆ ಅಲ್ಲಿ ಬೆಳ್ಳಿನೂ ಸುಳ್ಳ, ಅಬ್ರಕ್ನು ಸುಳ್ಳ, ಬ್ಯಾಂಗಡಿ ಕಾಗದನು ಸುಳ್ಳ. ನಿಜವಾಗಿ ಅವು ಎಲ್ಲಕ್ಕೂ ಆಧಾರ ಅಧಿಷ್ಠಾನವಾದದ್ದೇನದು? ಸಿಂಪಿ. ಹಾಗೆ ಜಾಗ್ರ, ಸ್ವಪ್ನ, ಸುಸುಪ್ತಿ ಅನ್ನೋ ಇವು ಮೂರು ಇವು ಭ್ರಾಂತಿ ಮೂಲಕವಾಗಿ ತೋರ್ತಾವ. ಇವೆಲ್ಲವುಗಳನ್ನ ಇದಿಟ್ಟರಿಯತಕ್ಕಂಥ ಅವೆಲ್ಲಕ್ಕೂ ಆಧಾರ ಅಧಿಷ್ಠಾನವಾದ ಯಾವ ಸಾಕ್ಷಿ ಸ್ವರೂಪ ಏನೈತಿಲ್ಲ ಶುಕ್ತಿವತ್, ಆ ಆತ್ಮ ಸ್ವರೂಪವೇ ನಾನಿದ್ದೇನೆ ಅಂತ ಹೀಗೆ ತನ್ನನ್ನು ತಿಳ್ಕೊಂಡು ಆ ಆತ್ಮನೇ ಪರಮಾತ್ಮನಾದ ಬ್ರಹ್ಮ ಅಂತ ಹೀಗೆ ತಿಳ್ಕೊಂಡಾಗ ಆವಾಗ ಬ್ರಹ್ಮ ಸಾಕ್ಷಾತ್ಕಾರ ಆಗುತ್ತದೆ. ಅದಕ್ಕೆ ಈ ಅವಸ್ಥೆಯಾತ್ರಯಗಳಿಗೆ ಸಾಕ್ಷಿ ಆನಂದ ಘನ ಸ್ವರೂಪವೇ ನಾನಾಗಿರುವೆನು ಅಂತ ಈ ರೀತಿ ಅನುಪಮಾನಂದ ಸುಧಾಸಾಗರವೇ ತಮ್ಮ ನಿಜಬಹುದೆಂದು ಬಗೆಯದೆ ಅಂದ್ರಲ್ಲಿ. ಈ ಅನುಪಮ ಅಂದ್ರೆ ಉಪಮಾ ಕೊಡಲಿಕ್ಕೆ ಬಾರದಂತ ಸುಧಾಸಾಗರವೇ ತಮ್ಮ ನಿಜಬಹುದೆಂದು. ಸುಧಾಸಾಗರ ಅಂದ್ರ ಅಮೃತದ ಸುಖದ ಸಾಗರ ಸಮುದ್ರ ಅಂತ, ಬರೀ ಇಟ್ಟು ಅಲ್ಲ. ಅದಕ್ಕಾಗಿ ಆ ಆನಂದಘನ ಸ್ವರೂಪವೇ ನಾವಾಗಿದ್ದೇವೆ ಅಂತ ಅರಿಯದೆ ಅದನ್ನು ಬಿಟ್ಕೊಟ್ಟು ಪರಬ್ರಹ್ಮವನ್ನು ಅರಿಲಿಕ್ಕೆ ಹೋದ್ರೆ ಅದು ತಿಳಿತೈತಿ ಏನು ಅಂದ್ರೆ ತಿಳಿಯೋದಿಲ್ಲ. ಯಾಕಂದ್ರೆ ಬ್ರಹ್ಮದ ಅಪರೋಕ್ಷ ಸ್ಥಾನ ನಾವೇ ಇದ್ದೇವೆ. ಆದ್ದರಿಂದ ಈ ರೀತಿ ಅಲ್ಲಿ ಹೇಗೆ 5 ಕೋಶಗಳ ವಿಚಾರ ಮಾಡಿ, ಈ 5 ಕೋಶಗಳು ಅನಾತ್ಮ ಆದವು, ಇವನ ಅಲ್ಲ, ಇವುಗಳಿಗೆ ಒಳಗೆ ಅಧಿಕರಣವೇನಿಪ್ಪ ಅಂದ್ರೆ ಒಳಗೆ ಅಧಿಷ್ಠಾನವಾಗಲ್ಪಟ್ಟಂಥ ಇವುಗಳಿಗೆ ವಿಲಕ್ಷಣವಾದಂಥ ಆತ್ಮ ಚೈತನ್ಯ ಏನದಲ್ಲ ಅದುವೇ ಪರಬ್ರಹ್ಮ ಸ್ವರೂಪ, ಅದುವೇ ನಾನಿದ್ದೇನೆ ಅಂತ ತಿಳ್ಕೊಂಡಾಗ ಬ್ರಹ್ಮ ಸಾಕ್ಷಾತ್ಕಾರ ಆಗ್ತಾ ಇದೆ. ಇದು ಒಂದು ಪ್ರಕ್ರಿಯೆ ಅಥವಾ ಇದು ಒಂದು ರೀತಿ. ಬೇಡ ಈ ಜಾಗರ ಸ್ವಪ್ನ ಸುಸುಪ್ತಿ ಅಂತಕ್ಕಂಥ 3 ಅವಸ್ಥೆಗಳದಾವಲ್ಲ, ಈ 3 ಅವಸ್ಥೆಗಳ ವಿಚಾರ ಮಾಡಿ ನೀ ಅದನ್ನು ತಿಳ್ಕೊಲಿಕ್ಕೂ ಬರ್ತದ. ಅದು ಹಂಗಾರ ತಿಳ್ಕೊಬೇಡ, ಹಿಂಗಾರ ತಿಳ್ಕೊ, ಯಾವುದರ ಒಂದು ತಿಳ್ಕೊಂಡ್ರು ನೀ ಮುಕ್ತ ಆಗತಿ, ಬ್ರಹ್ಮ ಸಾಕ್ಷಾತ್ಕಾರ ನಿನಗೆ ಆಗತೈತಿ.
ಅದಕ್ಕಾಗಿ ಇಲ್ಲಿ ಜಾಗ್ರ, ಸ್ವಪ್ನ, ಸುಷುಪ್ತಿ ಅಂತಕ್ಕಂಥ 3 ಅವಸ್ಥೆಗಳು ಬರ್ತಾವು ಹೋಗ್ತಾವು. ಇವುಗಳಿಗೆ 3 ವಿಶ್ವ ತೇಜಸ್ ಪ್ರಾಜ್ಞೆ 3 ಜೀವರದರ. ಅಲ್ಲಿ ಈ ರೀತಿ ಅಲ್ಲಿ ಯಾವ ವಿಷಯಗಳು ಇವೆಲ್ಲ ಏನು 3 ಅವಸ್ಥೆಗಳಲ್ಲಿ ಇವೆಲ್ಲ ಆಗೋದು, ಬರೋದು, ಹೋಗೋದು, ಇವೆಲ್ಲವನ್ನು ನಾವು ಇದರಿಂದ ಅರಿತೀವಿ. ಇವುಗಳಿಗೆ ಸಾಕ್ಷಿ ಪ್ರತ್ಯಗಾತ್ಮ ಆ ಪರಬ್ರಹ್ಮ ಸ್ವರೂಪವೇ ನಾನಿದ್ದೇನೆ ಅಂತ ಹೀಗೆ ತಿಳ್ಕೊಂಡ್ರೂ ಕೂಡ ಆ ಬ್ರಹ್ಮವನ್ನು ಅರಿಯಲಿಕ್ಕೆ ಬರ್ತದೆ. ಹೀಗೆ ಅರಿಯುವುದನ್ನು ಬಿಟ್ಟು ನೀವು ತಮ್ಮ ನೇತಿಗಳೆದ ಅನ್ಯವನೇ ಹೊರಗೆ ಹುಡುಕ್ಯಾಡ್ಲಕ್ಕೆ ಹೋದ್ರೆ ಅದು ಎಂದೂ ಸಿಗುವುದಿಲ್ಲ. ಅದಕ್ಕೆ ಅಪರೋಕ್ಷ ಸ್ಥಾನ ಇಲ್ಲೇ ಅದ, ಆದ್ದರಿಂದ ಇಲ್ಲೇ ಹುಡುಕ್ಯಾಡ್ರಿ ಅಂತ ತಮಗೆ ಜಾಗ ಅದರ ಸ್ಥಾನವನ್ನು ಹೇಳಿಕೊಟ್ಟಾರ. ಅಲ್ಲದೆ ಇನ್ನು 3ನೇ ನುಡಿಯಲ್ಲಿ ಏನು ಹೇಳ್ತಾರು ಅಂತ ಕೇಳಿದ್ರೆ, ಸ್ವಗತ ಸಜಾತಿ ವಿಜಾತಿಗಳೆಂಬ ಭೇದ ಭಾವನೆಗಳು ಸಹಜವಾಗಿ ತನಗಿಲ್ಲದ. ಗಗನದಂತೆ ಅವಿರಳ ವಹ ಶಂಭುಲಿಂಗದೊಡ ನಗಲಿಕೆ ತಮಗಿಲ್ಲದ ಅನುಭೂತಿ ಜನಿಸದೆ. ಏನಂತಾರ ಅಂತ ಕೇಳಿದ್ರೆ, ಸ್ವಗತ ಸಜಾತಿ ವಿಜಾತಿಗಳೆಂಬ ಭೇದ ಭಾವನೆಗಳು ಸಹಜವಾಗಿ ತನಗಿಲ್ಲದ. ತನಗೆ ಅಂದ್ರೆ ನನಗೆ, ನಾವೇನು ತಿಳ್ಕೋಬೇಕು, ನನಗೆ ಸ್ವಗತ ಭೇದನೂ ಇಲ್ಲ, ಸಜಾತಿಯ ಭೇದನೂ ಇಲ್ಲ, ವಿಜಾತಿಯ ಭೇದನೂ ಇಲ್ಲ. ಯಾಕೆ ಹೇಳ್ಬೇಕಾತು? ನಾವು ಹಂಗೆ ತಿಳ್ಕೊಂಡೇವೆ. ನಾವು ಸ್ವಗತ ಭೇದದಿಂದ ಕೂಡೇವೆ ಅಂತ ತಿಳ್ಕೊಂಡೇವೆ, ಸಜಾತಿಯ ಭೇದ ಉಳ್ಳವರದೇವಂತೂ ತಿಳ್ಕೊಂಡೇವೆ, ವಿಜಾತಿಯ ಭೇದ ಉಳ್ಳವರಂತೂ ತಿಳ್ಕೊಂಡೇವೆ. ನಾವು ಸ್ವಗತ ಭೇದ ಉಳ್ಳವನು ನಾ ಅಂತ ಹೆಂಗ ಅವು ಸ್ವಗತ ಭೇದ ಇವ ನೋಡು. ಇದು ಏನು ಕೈ, ಇದೇನು ಕಾಲ, ಇದೇನು ಮೂಗ, ಇದು ಕಿವಿ, ಇವೆಲ್ಲ ಏನು ಸ್ವಗತ ಭೇದನ? ಈಗ ನೀ ಒಬ್ಬಗ ಹಿಂಗ 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 ಮಾರಿಗರ ಕೈ ಹಚ್ಚು, ತಲಿಗರ ಕೈ ಹಚ್ಚ. ಯಾಕಪ್ಪ ಆತನ ಹಿಂಗ ಹಿಂಗ್ ಮಾರಿ ಕೈ ಹಚ್ಚಿದೆ ಅಂದ್ರೆ ಯಾಕಪ್ಪ ಆತನ ಹಿಂಗ್ ಮಾಡಿ ಕಾಲು ಹೋದ ಅವ್ ಮಾರಿ ಹಚ್ಚಿದೆ ಅಂದ್ರೆ ಏನ್ ಗತಿ ಆಕತೆ? ಯಾಕಂದ್ರೆ ಭೇದ ಐತಿ. ಕೈ ಅಂದ್ರೆ ಬ್ಯಾರೆ, ಕಾಲ್ ಅಂದ್ರೆ ಬ್ಯಾರೆ ಐತಿ, ಭೇದ ಐತಿ. ಕೈ ಹಚ್ಚಿದ್ರೆ ನಡಿತೈತಿ, ಕಾಲ್ ಹಚ್ಚಿದೆ ಅಂದ್ರ. ಆದ್ದರಿಂದ ಇವು ಎಲ್ಲ ನನ್ನಲ್ಲಿ ಕೈಯ, ಕಾಲ, ಕಣ್ಣ, ಮೂಗ, ಇವು ಹಿಂಗೆಲ್ಲ ಸ್ವಗತ ಭೇದ. ಯಾಕೆ ಬ್ಯಾರೆ ಭೇದ ಐತಿಲ್ಲೋ? ಭೇದ ಇದ್ದಾಗ ಮತ್ತು ಅಲ್ಲಿ ಭೇದ ಭಾವ ಚಿತ್ತ ಬರ್ತೈತಿ ಮತ್ತು ಪ್ರೀತಿ ಬರ್ತೈತಿ. ಆದ್ದರಿಂದ ಈ ರೀತಿ ಸ್ವಗತ ಭೇದ ಐತಿ. ಸ್ವಗತ, ಸ್ವ ಅಂದ್ರೆ ತನ್ನಲ್ಲಿ, ಗತ ಅಂದ್ರೆ ಇರ್ತಕ್ಕಂಥ ಭೇದ. ಇವು ನನ್ನಲ್ಲೇ ಭೇದ ಅದಾವಿಲ್ಲೋ. ಕೈ ಅಂದ್ರೆ ಬೇರೆ, ಕಾಲ ಅಂದ್ರೆ ಬೇರೆ, ಕಣ್ಣಂದ್ರೆ ಬೇರೆ, ಮೂಗಂದ್ರೆ ಬೇರೆ, ಹಿಂಗೆಲ್ಲ. ಈ ಸ್ವಗತ ಭೇದ ಉಳ್ಳವನು ನಾನು, ನನ್ನ ಕೈಯ, ನನ್ನ ಕಾಲ, ನನ್ನ ಕಣ್ಣ ಅಂತೇಳಿ ಇವೆಲ್ಲ ಸ್ವಗತ ಭೇದದಿಂದ ಕುಡ್ಕೊಂಡೇವಿ. ತಪ್ಪಿದೆ. ಆತ್ಮ ಸ್ವರೂಪ ನಾನದೇನೆ. ಅದಕ್ಕೆ ಈ ದೇಹಾದಿ ಅನಾತ್ಮ ವರ್ಗ ಏನದಾವ ಇವು ನಾ ಅಲ್ಲ. ಯಾಕೆ? ಇವು ಸ್ವಗತಾದಿ ಭೇದಗಳಿಂದ ಕುಡ್ಕೊಂಡವು, ಅನಾತ್ಮ ಅದಾವು. ಅದಕ್ಕೆ ಇವುಗಳಿಗಿಂತ ಭಿನ್ನ, ಇವುಗಳಿಗೆಲ್ಲ ಸಾಕ್ಷಿಯಾಗಲ್ಪಟ್ಟಂಥ ಆತ್ಮ ಚೈತನ್ಯ ಸ್ವರೂಪ ನಾನು ಹೇಗದೇನಂದ್ರೆ ನನ್ನಲ್ಲಿ ಸ್ವಗತ ಭೇದ ಅನ್ನೋದೇ ಇಲ್ಲ. ಯಾಕಿಲ್ಲ ಅಂದ್ರೆ ಆತ್ಮನಿಗೆ ಕೈ ಐತೇನು, ಕಾಲ ಐತೇನು, ಕಣ್ಣ, ಮೂಗು ಏನೈತೇನು? ಏನೂ ಇಲ್ಲ ಅವನು. ಅದು
ಯಾವ ಇಂದ್ರಿಯಾದಿಗಳೇ ಇಲ್ಲ, ಮತ್ತು ಅಂದ ಮೇಲೆ ಮತ್ತೊಂದು ಅದು ಅಖಂಡ ಪರಿಪೂರ್ಣ ವಸ್ತು, ಅದು ಅದಕ್ಕೆ ಸ್ವಗತ ಭೇದ ಏನೂ ಇಲ್ಲ. ಈಗ ಆಕಾಶ ಐತಿ, ಆಕಾಶಕ್ಕೆ ಅದ್ರಾಗ ಏನೇ ಅಂತ ಬೇರೆ ಬೇರೆ ಹೇಳ್ತೇನೆ, ಏನೂ ಬೇರೆ ಹೇಳಕ್ಕೆ ಬರಂಗಿಲ್ಲ. ಆ ರೀತಿ ಮತ್ತೊಂದು ಏನೂ ಇಲ್ಲಿ ಭೇದ ಇಲ್ಲ, ಅದು ಒಂದ ಸ್ವರೂಪ ಐತಿ, ಆತ್ಮ ಸ್ವರೂಪ. ಆದ್ದರಿಂದ ಸ್ವಗತ ಭೇದ ಇಲ್ಲ. ಸಜಾತಿಯ ಭೇದರ ಸಜಾತಿಯ ಭೇದ, ವ್ಯಕ್ತಿ ಭಿನ್ನ ಜಾತಿ ಏಕ ಸಜಾತಿ. ಸಜಾತಿ ತಿಳ್ಕೊತಾರು ಅಂದ್ರೆ ವ್ಯಕ್ತಿ ಭಿನ್ನ ಇರಬೇಕು, ಬೇರೆ ಬೇರೆ ಇರಬೇಕು, ಜಾತಿ ಮಾತ್ರ ಒಂದೇ ಇರಬೇಕು, ಅದಕ್ಕೆ ಸಜಾತಿ ಅಂತಾರೆ. ಈ ಸಜಾತಿಯರ ಐತೇನ ಇಲ್ಲ. ಯಾಕಂದ್ರೆ ಎರಡು ಅಥವಾ ಎರಡಕ್ಕಿಂತ ಬೇರೆ ಬೇರೆ ಅನೇಕ ಇದ್ರೆ ಅಲ್ಲಿ ಸಜಾತಿ ಅವರೆಲ್ಲ ನಮ್ಮ ಜಾತಿ ಅವ್ರ ಹಿಂಗೆಲ್ಲಕ್ಕೆ ಬರ್ದಿತ್ತದ. ಒಬ್ಬನೇ ಅದನವ, ಆತ್ಮ ಒಬ್ಬನೇ ಅದನ, ಮತ್ತು ಅಲ್ಲಿ ಸಜಾತಿ ಹಂಗೆ ಹೇಳವ ನೀ ಹೇಳಕ್ಕೆ ಬರಂಗಿಲ್ಲ. ಬೇಡ, ವಿಜಾತಿ ತನಕಿಂತ ಬೇರೆ ಇದ್ದದ್ದು ವಿಜಾತಿ. ಬೇರೆ ಜಾತಿ ಬೇರೆ ಜಾತಿ ಏನೈತಿ? ಏನೂ ಇಲ್ಲ. ತನ್ನಲ್ಲಿ ಏನಾರ ತನಕ್ಕಿಂತ ಭಿನ್ನ ಏನಾರ ಐತಿ ಅಂದ್ರೆ ಅದೆಲ್ಲ ಆತ್ಮನಲ್ಲಿ ಅಧ್ಯಸ್ಥ ಐತಿ, ಅಧ್ಯಸ್ಥವಾಗಿ ತೋರಿರೋದು, ಅದೊಂದು ವಸ್ತು ಅಲ್ಲ. ಆದ್ದರಿಂದ ಅಲ್ಲಿ ವಿಜಾತಿನೂ ಇಲ್ಲ. ಅದಕ್ಕೆ ಈ ಸ್ವಗತ ಸಜಾತಿ ವಿಜಾತಿಗಳೆಂಬ ಭೇದ ಭಾವನೆಗಳು ಸಹಜವಾಗಿ ತನಗಿಲ್ಲದ ಅಂದ್ರೆ ಅವರು ಇವು ಸಹಜವಾಗಿ ತನಗಿಲ್ಲ ಇಲ್ಲ. ಅಂದ್ರೆ ತನ್ನಲ್ಲಿ ಹೆಂಗೆ ಕೈಕಾಲ ಇವು ಏನು ಸ್ವಗತ ಭೇದ ಅದಾವು, ಇವು ಆತ್ಮನಲ್ಲಿ ಇಲ್ಲ ಬೇಕಿದ್ದಂತೆ. ಮತ್ತು ಸಜಾತಿಯ ಈ ದೇಹ ಯಾವ ಜಾತಿದ ಅಂತ ಇನ್ನೊಬ್ಬ ಆ ಜಾತಿ ಅವನು ಅದಾನ, ಆದ್ರೆ ಆತ್ಮನಂತ ಮತ ಬದಾನ ಇಲ್ಲ. ವಿಜಾತಿ ಅದಕ್ಕಿಂತ ಭಿನ್ನ ಬೇರೆ ಏನ್ರ ವಿಜಾತಿನೂ ಇಲ್ಲ. ಯಾಕಂದ್ರೆ ಅದು ಒಂದೇ ಒಂದು ಐತಿ ಅಂತ ತಿಳ್ಕೊಂಡು ಸದೇವ ಸೌಮ್ಯೇದಮಗ್ರ ಆಸೀತ್ ಏಕಮೇವ ದ್ವಿತೀಯಂ ಬ್ರಹ್ಮ ಅಂತ ಸಾಮವೇದದ ಛಾಂದೋಪನಿಷತ್ತು ಹೇಳ್ತದೆ. ಸದೇವ ಸತ್ಯೇವ ಹೇ ಸೌಮ್ಯ ಅಧಿಕಾರಿಗೆ ಅಂತ ಹೇಳ್ತಾನ ನಾವು. ಇದಂ ಅಗ್ರೇ ಏಕಮೇವ ಆಸೀತ್ ಇತ್ತು, ಇದು ಮೊದಲು ಒಂದ ಆಗಿತ್ತು, ಒಂದ ಇತ್ತು ಏನು ಏಕಮೇವ ದ್ವಿತೀಯಂ ಬ್ರಹ್ಮ ಅಂದಾಗ ಏಕ ಏವ ಅದ್ವಿತೀಯ, ಏಕಂ ಏವ ಅದ್ವಿತೀಯ, ಏಕಮೇವ ಅದ್ವಿತೀಯಂ. ಏಕ ಏವ ಅದ್ವಿತೀಯ ಅಂದಾಗ ಏಕ ಅಂದ್ರೆ ಒಂದ, ಸ್ವಗತ ಭೇದ ಇಲ್ಲ. ಏವ ಅಂದಾಗ ಅಲ್ಲಿ ಸಜಾತಿಯ ಭೇದ ಇಲ್ಲ. ಅದ್ವಿತೀಯ ಅಂದಾಗ ಮತ್ತು ವಿಜಾತಿಯ ಭೇದ, ಅದನ್ನ ಅದ್ವಿತೀಯ ಅಂದ್ರೆ ಒಂದು, ಅದನ್ನ ಬಿಟ್ಟು ಮತ್ತೊಂದು ಇನ್ನೊಂದು ಏನಾರ ಐತಿ ಅಂದ್ರೆ ಇಲ್ಲ ಇಲ್ಲ ಅಂತ ಸಾಮವೇದ ಛಾಂದೋಗ್ಯ ಉಪನಿಷತ್ತು ಕೂಡ ಇದಕ್ಕೆ ಪ್ರಮಾಣವಾಗ್ಯದ. ಅದಕ್ಕೆ ಆಕಾಶದಂತೆ ನಿರವಯವನಾದ್ದರಿಂದ ಅವನಲ್ಲಿ ಸ್ವಗತ ಭೇದವಿಲ್ಲ. ಆಕಾಶದಂತ ಇನ್ನೊಂದು ಆಕಾಶ ಐತೇನು ಇಲ್ಲದರಿಂದ ಸಜಾತಿಯ ಭೇದನೂ ಇಲ್ಲ. ಅದರಂತೆ ಮತ್ತೆ ಈ ಅಂದ್ರ ಆ ಶಂಭುಲಿಂಗ ಏನದ ಪರಬ್ರಹ್ಮ ವಸ್ತು, ಅದರಲ್ಲಿ ಸ್ವಗತಾದಿ ಭೇದ ಇಲ್ಲ ಇಲ್ಲ. ಬೇಡ, ಆಕಾಶದಂತ ಆಕಾಶ ಹೆಂಗಿಲ್ಲೋ ಹಂಗ ಶಂಭುಲಿಂಗ ಪರಬ್ರಹ್ಮ ವಸ್ತುವಿನಂತದ್ದು ಇನ್ನೊಂದು ಪರಬ್ರಹ್ಮ ವಸ್ತು ಐತೇನು ಇಲ್ಲ. ಇಲ್ಲದ್ದರಿಂದ ಶಂಭುವಿಗೆ ವಿಜಾತೀಯವಾದದ್ದೆಲ್ಲ ಇನ್ನೊಂದು, ಆ ಶಂಭು ಪರಬ್ರಹ್ಮ ಸ್ವರೂಪ ಏನೈತೆ ಪರಮಾತ್ಮ, ಅದನ್ನು ಬಿಟ್ಟು ಇನ್ನೊಂದು ಏನಾರ ಐತೆ ಅಂದ್ರೆ ಈ ಉಳಿದು ಈ ಜಗತ್ತಾಗಲಿ ಈ ಕಲ್ಪಿತ ಅನಾತ್ಮ ವಸ್ತುಗಳಾಗಲಿ ಇವು ಅದಾವಲ ಅಂತಂದ್ರೆ ಅವು ಎಲ್ಲ ಆ ಪರಬ್ರಹ್ಮದಲ್ಲಿ ಕಲ್ಪಿತದಾವು. ಆಗಲೇ ಹೆಂಗೆ ಹೇಳಿದ್ಮೇಲೆ ಶುಕ್ತಿನ ಐತಿ, ಅಲ್ಲಿ ಬೆಳ್ಳಿ ಇಲ್ಲ, ಅಬ್ರಕನೂ ಇಲ್ಲ, ಕಾಗದನೂ ಇಲ್ಲ, ಅಲ್ಲೇನೂ ಇಲ್ಲ, ಇರೋದೊಂದ ಅದು. ಹಂಗ
ತೋರೋದೇನೇನೋ ತೋರ್ತದ. ಕನಸಿನ್ಯಾಗನು ಬೇನೇನೋ ಬೇರೆ ಬೇರೆ ತೋರ್ತದ, ಹೌದಲ್ಲ? ಆದ್ರೆ ಜನ ಜಾತ್ರೆನೇ ಬಂದ್ಬಿಟ್ಟಿರ್ತದ ಕನಸಿನಾಗ. ಆದ್ರೆ ನೀ ಇರಾಮ ಅಲ್ಲಿ ಒಬ್ಬನ. ಅದು ಹೇಗೋ ಹಂಗ ಆತ್ಮಸ್ವರೂಪ ಪರಬ್ರಹ್ಮ ಅದು ಒಂದೇ ಅದ. ಅದರಲ್ಲಿ ಇನ್ನೊಂದು ಅಂತಕ್ಕಂಥ ವಿಜಾತೀಯವು ಕೂಡ ಇಲ್ಲವೇ ಇಲ್ಲ. ಅವೆಲ್ಲ ಕಲ್ಪಿತವಾದ್ದರಿಂದ ಅದ್ವಿತೀಯವಾಗಿದೆ. ಅದಕ್ಕೆ ಮುಂದೆ ಮತ್ತೆ ಇನ್ನೂ ನಿಂತ್ಕೊಂಡ್ರು. ತರುವಿಗೆ ಶಾಖಾದಿ ಸ್ವಗತ ಭೇದವನ್ನನ್ಯ ತರುವೇ ಸಜಾತಿಯ ಭೇದವು ಗಿರಿಮುಖ್ಯಬಹುದು ವಿಜಾತಿಯ ಭೇದವಿ ಪರಿಭೇದವಿಲ್ಲವಾ ಪರದೋಳು. ಹಿಂಗೆ ಹೇಳ್ಯಾರ. ಅದು ಮುಂದೆ ಬರ್ತದೆ ಇನ್ನ. ಅದಕ್ಕೆ ಈ ರೀತಿ ಸ್ವಗತ ಸಜಾತಿಯ ವಿಜಾತಿ ಭೇದಗಳು ಸ್ವಗತ ಸಜಾತಿ ವಿಜಾತಿಗಳೆಂಬ ಭೇದ ಭಾವನೆಗಳು ಸಹಜವಾಗಿ ತನಗಿಲ್ಲದ. ಗಗನದಂತೆ ಅವಿರಳ ಅಂದರೆ ಪರಿಪೂರ್ಣವಾಗಿದ್ದದ್ದು. ಅದು ನಡು ಪಳ್ಳ ಅವು ಇವು ಏನಿಲ್ಲ ಅದಕ್ಕೆ, ಪರಿಪೂರ್ಣದ. ಆ ಶಂಭುಲಿಂಗದೊಳ ನಗಲಿಕೆ ತಮಗಿಲ್ಲ. ತಗೋ, ಆ ಶಂಭುಲಿಂಗನೊಡನೆ ಅಗಲಿಕೆ ತಮಗಿಲ್ಲ. ಅಂದ್ರೆ ಆ ಪರಮಾತ್ಮ ಬ್ಯಾರೆ ನಾ ಬ್ಯಾರೆ, ಆ ಶಂಭುಲಿಂಗ ಬ್ಯಾರೆ ನಾ ಬ್ಯಾರೆ ಅಂತ ಹಿಂಗ ಇಲ್ಲ. ಇಲ್ಲ, ಹಂಗಿಲ್ಲ. ಇಲ್ಲ, ಯಾಕಂದ್ರ ಆ ಅಣಗಿಲ್ಲ ಎಂಬ ಅನುಭೂತಿ ಜನಿಸದೆ. ಯಾಕಂದ್ರ ಅಲ್ಲಿ ಒಂದು ವೇಳೆ ನೀವು ಆ ಶಂಭುಲಿಂಗ ಬ್ಯಾರೆ ನಾ ಬ್ಯಾರೆ ಅಂತ ಅಗಲಿಕೆ ಇಲ್ಲ. ಅವ ಬ್ಯಾರೆ ನಾ ಬ್ಯಾರೆ ಅಂತ ಅಗಲಿಕೆ ಅಂದ್ರೆ ಭೇದಿಲ್ಲ. ಒಂದು ವೇಳೆ ಆ ಶಂಭುಲಿಂಗ ಪರಮಾತ್ಮ ಬ್ಯಾರೆ ಈ ಆತ್ಮನಾದ ನಾ ಬ್ಯಾರೆ ಅಂತ ಹಿಂಗ ತಿಳ್ಕೊಂಡ್ರ ಆಪತ್ತಿಗಳು ಭಾಳ ಬರ್ತಾವ. ಏನು ಆಪತ್ತಿ ಬರ್ತಾವು? ಒಂದು ವೇಳೆ ಆ ಬ್ರಹ್ಮಕ್ಕಿಂತ ಈ ಆತ್ಮನು ಬ್ಯಾರೆ ಅದಾನು ಅಂತಂದ್ರೆ, ಬ್ಯಾರೆ ಅದಾನಂದ್ರ ಏನಾಗ್ತಾನವ? ಆತ್ಮ ಬ್ರಹ್ಮಕ್ಕಿಂತ ಬ್ಯಾರೆ ಇದ್ದಾವ. ಬ್ರಹ್ಮ ನಾಮ್ ವ್ಯಾಪಕ ಹೈ. ವ್ಯಾಪಕ ವಸ್ತು. ಅದು ವ್ಯಾಪಕ ಐತಿ ಅಂದ್ರ ಮತ್ತೀಗ ಅದನ್ನ ಬಿಟ್ಟು ಇದು ಬ್ಯಾರೆ ಐತಿ ಆತ್ಮ ಅಂದ್ರ ಈ ದೇಶದಿಂದ ಅಂತುಳ್ಳದಾಯ್ತು. ಇದು ಆತ್ಮ ಏನಕ್ಕದ? ದೇಶದಿಂದ ಅಂತುಳ್ಳದಾಕೈತಿ. ಆತ್ಮ ದೇಶದಿಂದ ಅಂತುಳ್ಳವಾದಂದ್ರ ಒಂದು ನೇಮ ಐತಿ. ಯಾವುದು ದೇಶದಿಂದ ಅಂತುಳ್ಳದಂದ್ರೆ ಗೊತ್ತಾಕ ನಿಮ್ಗೆ? ದೇಶದಿಂದ ಅಂತುಳ್ಳದಂದ್ರೆ ಏನು? ಈ ದೇಹ ಇಲ್ಲಿ ಐತೆ ಅಲ್ಲೈತನ? ಇಲ್ಲ. ಅಂದ್ರ ಈ ದೇಶದಲ್ಲಿ ಐತಿ, ಆ ದೇಶದಲ್ಲಿ ಇಲ್ಲ. ಅಂದ್ರ ಈ ದೇಹ ದೇಶದಿಂದ ಅಂತುಳ್ಳದೈತಿ ಅಂತ. ಎಲ್ಲಾ ದೇಶದಲ್ಲಿ ಇರೋದು ಅದು ದೇಶದಿಂದ ಅಂತುಳ್ಳದ ಅಲ್ಲ ಅಂತ ಹೇಳಲ್ಪಡ್ತೈತಿ, ಅದಲ್ಲ? ಮತ್ತು ಯಾವ್ದು ಈಗ ಆತ್ಮ ಬ್ರಹ್ಮಕ್ಕಿಂತ ಬ್ಯಾರೆ ಅದಾನಂದ್ರ ಆ ಬ್ರಹ್ಮಂತೂ ಎಲ್ಲ ಕಡೆ ಐತಿ. ಮತ್ತು ಅದನ್ನ ಬಿಟ್ಟು ಇದು ಬ್ಯಾರೆ ಐತಂದ್ರ ದೇಶದಿಂದ ಅಂತುಳ್ಳದಾಯ್ತಲ್ಲ ಆತ್ಮ. ಯಾವುದು ದೇಶದಿಂದ ಅಂತುಳ್ಳದಿರ್ತದ ಅದು ಕಾಲದಿಂದಲೂ ಅಂತುಳ್ಳದಿರ್ತದ ಅಂತ ನೇಮ. ಈ ದೇಹ ಈಗಾಗಲೇ ಹೇಳಿದೆ ದೇಶದಿಂದ ಅಂತುಳ್ಳದೈತೆ ಅಷ್ಟೇ. ಆ ದೇಶದಿಂದ ಅಂತುಳ್ಳದ್ದು ಈ ದೇಹ ಐತೆ ಅಂದ ಮೇಲೆ ಈ ದೇಹವು ಕಾಲದಿಂದ ಅಂತುಳ್ಳದ ಐತೆ. ಕಾಲದಿಂದ ಅಂತುಳ್ಳದೈತೆ ಅಂದ್ರೆ ಇದು ಈಗ ಐತಿ, ಇನ್ನೊಂದು 40-50 ವರ್ಷದ ಇರ್ತೈತೇನ ಮುಂದೆ? ಇಲ್ಲ, ಕಾಲದಿಂದ ಅಂತ ಆಕೈತಿ ಇದಕ್ಕೆ. ಆಗ ದೇಶದಿಂದ ಅಂತುಳ್ಳದ್ದು ಯಾವ್ದಿರ್ತದೆ ಅದು ಕಾಲದಿಂದ ಅಂತುಳ್ಳದಾಕೈತಿ. ಆತ್ಮ ಒಂದು ವೇಳೆ ದೇಶದಿಂದ ಅಂತುಳ್ಳವ ಅಂದ್ರೆ ಕಾಲದಿಂದ ಅಂತುಳ್ಳವ ಆಗ್ತಾನೆ. ಇನ್ನ ಹೌದಪ್ಪ, ಅದು ಆಗಲಿ, ದೇಶದಿಂದ ಅಂತುಳ್ಳದ ಕಾಲದಿಂದ ಅಂತುಳ್ಳದೈತಿ ಅಂದ್ರೆ ನೇಮ ಮತ್ತೇನು ಕುಂದಿರ್ತೈತಿ ಅಂದ್ರೆ ಯಾವುದು ದೇಶದಿಂದ ಅಂತುಳ್ಳದೈತಿ ಕಾಲದಿಂದಲೂ ಅಂತುಳ್ಳದೈತಿ ಅದು ಅನಿತ್ಯ ಇರ್ತೈತಿ. ಈ ದೇಹ ದೇಶದಿಂದ ಅಂತುಳ್ಳದೈತಿ ಕಾಲದಿಂದ ಅಂತುಳ್ಳದೈತಲ್ಲ, ಅಂದ್ರೆ ದೇಶದಿಂದ ಅಂತ ಐತಿ ಕಾಲದಿಂದ ಅಂತ ಆಕೈತಿ. ಆದ್ರಿಂದ ಈ ದೇಹ ಅನಿತ್ಯ ಐತಿ. ನಿತ್ಯ ಐತೇನೆ ಇದು ಇಲ್ಲ. ಯಾಕೆ ಒಂದಿನ ಇಲ್ಲ ಆಕೈತಿ.
ಆ ರೀತಿ ಆತ್ಮನೂ ಕೂಡ ಅನಿತ್ಯ ಆಗಬೇಕಾಗ್ತೈತಿ. ಆ ಆತ್ಮನಿಗೆ ಅನಿತ್ಯ ಅಂತ ಅದು ಒಪ್ಪುವುದಿಲ್ಲ. ಯಾಕಂದ್ರೆ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೆ ಅಂತ ಗೀತೆಯಲ್ಲಿ ಭಗವಂತ ಹೇಳ್ಯಾನ. ಅದು ಆತ್ಮ ನಿತ್ಯ ಐತಿ ಅಂತ ಹೇಳ್ಯಾನ. ನಿತ್ಯೋ ನಿತ್ಯಾನಾಂ, ನಿತ್ಯಕ್ಕೂ ಕೂಡ ನಿತ್ಯ ಏನವು. ಆದ್ದರಿಂದ ಅನಿತ್ಯ ಆಗಲಾಕ ಬರಂಗಿಲ್ಲ. ಯಾವಾಗ ಆತ್ಮ ಒಂದು ವೇಳೆ ಬ್ರಹ್ಮಕ್ಕಿಂತ ಭಿನ್ನ ಅದಾನು ಅಂದ್ರೆ, ಯಾಕಂದ್ರೆ ಇಲ್ಲಿ ಶಂಭುಲಿಂಗನೊಡನಗಲಿಕೆ ತಮಗಿಲ್ಲ ಅಂತ ಹೇಳ್ಯಾರ ಇವರು. ಅದಕ್ಕೆ ಶಂಭುಲಿಂಗನೊಡನೆ ತಮಗ ಅಗಲಿಕೆ ಅಂದ್ರೆ ಬ್ಯಾರೆ ಅಂತ ಹೇಳೋದು ಸಾಧ್ಯ ಇಲ್ಲ. ಇನ್ನು ಒಂದು ವೇಳೆ ಹಿಂಗೆ ಹೇಳಿದ್ರೆ ಏನು ಬ್ರಹ್ಮಕ್ಕಿಂತ ಆತ್ಮ ಬ್ಯಾರೆ ಇದಾನಂತ ಹೇಳಿದ್ವಿ ನಾವು. ಆವಾಗ ಏನಾಯ್ತು, ಆತ್ಮ ಅನಿತ್ಯ ಅದ. ಅದಕ್ಕೆ ಇದನ್ನ ತಿರುಗಿದವ್ರು ಹಿಂಗೆ ಹೇಳಿದ್ರೆ ಏನೋ ಬ್ರಹ್ಮಕ್ಕಿಂತ ಆತ್ಮ ಭಿನ್ನ ಅನ್ನಂಗಿಲ್ಲ, ಆತ್ಮನಿಗಿಂತ ಬ್ರಹ್ಮ ಭಿನ್ನ ಅಂತ ಹಿಂಗೆ ಹೇಳ್ತೀವಿ ಅಂದ್ರೂ ಕೂಡ, ಹಿಂಗೆ ಹೇಳಿದ್ರು ಕೂಡ ಬರುವುದಿಲ್ಲ. ಅದು ಯಾಕೆ ಬರುವುದಿಲ್ಲ? ಆತ್ಮನಿಗಿಂತ ಬ್ರಹ್ಮ ಭಿನ್ನ ಆದರೆ ಆತ್ಮ ಭಿನ್ನಕ್ಕೂ ಅನಾತ್ಮಕಯೇ ಲಕ್ಷಣ ಐತಿ. ಆತ್ಮನಿಗಿಂತ ಯಾವ್ದು ಭಿನ್ನ ಇರ್ತದ ಅದು ಅನಾತ್ಮ ಇರ್ತದ. ಅಂದಮೇಲೆ ಬ್ರಹ್ಮ ಏನಾಯ್ತು? ಅನಾತ್ಮ ಆಯ್ತು. ಬ್ರಹ್ಮ ಅನಾತ್ಮ ಆಯ್ತು ಅಂದ್ರೆ ಅನಾತ್ಮ ಯಾವ್ದು ಇರ್ತದ ಅದು ಜಡ ಇರ್ತದೆ. ಈ ದೇಹಾದಿಗಳಾಗ್ಲಿ, ಈ ಗಡಿಗಿ ಕಟ್ಟಿಗೆ ಕಲ್ಲ ಇವೆಲ್ಲ ಜಡ ಅದಾವಲ್ಲ. ಹಂಗ ಅನಾತ್ಮ ದೇಹಾದಿ ಅಥವಾ ಘಟಪಟಾದಿ ಇವು ಜಡ ಇರ್ತಾವ. ಮತ್ತು ಅಂದ ಮೇಲೆ ಆ ಆತ್ಮ ಬ್ರಹ್ಮ ಆತ್ಮನಿಗಿಂತ ಭಿನ್ನವಾದ ಬ್ರಹ್ಮ ಅದು ಅನಾತ್ಮ ಆಯಿತು. ಅನಾತ್ಮ ಯಾವ್ದಿರ್ತದ? ಜಡ ಆಯಿತು. ಇನ್ನು ಜಡ ಐತಿ ಅಂತ ಹೇಳಿದರೆ ಶ್ರುತಿ ಒಪ್ಪುದಿಲ್ಲ. ಅದು ಬ್ರಹ್ಮಕ್ಕೆ ಜಡ ಅಂತ ಹೇಳಿದರೆ, ಜಡ ಅಂದ್ರೆ ಶ್ವೇತರ ಜ್ಞಪ್ತಿ ಶೂನ್ಯತ್ವಂ ಜಡತ್ವಂ. ಸ್ವೇ ತನ್ನರೂ ಇಲ್ಲ. ಇದು ಕುರ್ಚಿ ಐತೆ, ಇದು ಕುರ್ಚಿ, ನಾ ಕುರ್ಚಿ ಇದೇನ ಜ್ಞಾನ ಐತೆ ಅನ್ನೋದಕ್ಕೆ ಇಲ್ಲ. ನನ್ನ ಮೇಲೆ ಯಾರು ಒಬ್ರು ಕೂತಾರ ಅಂತ ಹೇಳಿದ್ರೆ ಗೊತ್ತೈತೇನ ಅದಕ್ಕೆ? ಅದೂ ಇಲ್ಲ. ತಾನ ಜ್ಞಾನನೂ ಇಲ್ಲ, ಇನ್ನೊಬ್ಬರ ಜ್ಞಾನನೂ ಇಲ್ಲ. ಅದಕ್ಕೆ ಜಡ ಅಂತಾರೆ. ಹಿಂಗ ಆ ಬ್ರಹ್ಮ ಒಂದು ವೇಳೆ ಜಡ ಅಂತ ಹೇಳಿದರೆ ಶ್ರುತಿ ಇದನ್ನು ಸಹನ ಮಾಡಂಗಿಲ್ಲ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಆ ಬ್ರಹ್ಮ ಹೇಗೈತಿ ಅಂದ್ರೆ ತೈತ್ರಿಯೋಪನಿಷತ್ತು ಹೇಳ್ತೈತಿ, ಸತ್ಯ ಸ್ವರೂಪನಾಗಿ ಜ್ಞಾನ ಸ್ವರೂಪನಾಗಿ ಅನಂತ ಸ್ವರೂಪವಾಗಿ ಬ್ರಹ್ಮದ ಅಂತ ಹೇಳಿ. ಅಂದ ಮೇಲೆ ಜಡ ಅಂತ ಹೇಳಕ್ ಬರ್ತದ? ಅದಕ್ಕೆ ಶ್ರುತಿಗೆ ವಿರೋಧ ಆಗ್ತೈತಿ ಈ ಮಾತು. ಆದ್ದರಿಂದ ಶಂಭುಲಿಂಗದೊಳ ನಗಲಿಕೆ ತಮಗೆ ಇಲ್ಲ ಅನ್ನುವ ಅನುಭೂತಿ ಜನಿಸದೆ ಅಂದ್ರಲ್ಲಿ ಆ ಶಂಭುಲಿಂಗನೊಡನೆ ಅಗಲಿಕೆ ಅನ್ನೋದು ಅಂಕಿತನ ಬ್ಯಾರೆ ಅದನ್ನು ಬ್ಯಾರೆ ತನಗೆ ಇಲ್ಲ, ಅದಕ್ಕಿಂತ ನಾ ಬ್ಯಾರೆ ಅಲ್ಲ ಅಂತಕ್ಕಂಥ ಅನುಭೂತಿ ಜನಿಸದೆ. ಅಂದ್ರ ಇಂಥ ಅನುಭವ ಜ್ಞಾನ ತನಗೆ ಆಗಲಾರದೆ ಸುಮ್ಮ ಬ್ರಹ್ಮನನ್ನು ಹಿಂಗ ಜ್ಞಾನ ಮಾಡಿಕೊಂಡ್ರನ ಬ್ರಹ್ಮ ಅಪರೋಕ್ಷ ಆಗಿ ಅವಾಗ ಜ್ಞಾನ ಆಗ್ತೈತಿ. ಮತ್ತು ಅದನ್ನು ಬಿಟ್ಟು ಬೊಮ್ಮವನ ಅರಿವೇನೆಂದು ಬಳಲುವರತ್ತ ಬರ್ತೈತಿ ಮತ್ತೆ. ಅದಕ್ಕೆ ಆದ್ದರಿಂದ ಅವಸ್ಥಾತ್ರಯ ಸಾಕ್ಷಿಯಾಗಿಯೂ ಆದ ತಾನು ಆ ಶಂಭುಲಿಂಗನ ಸ್ವರೂಪವೇ ಆಗಿರುವನು. ಅಲ್ಲದೆ ತತ್ ಸೃಷ್ಟವಾ ತದೈವಾನು ಪ್ರಾವಿಶತ್ ಅಂತ ಶ್ರುತಿ ಹೇಳ್ತದೆ. ತತ್ ಸೃಷ್ಟವಾ, ಆ ಪರಮಾತ್ಮ ಏನ್ ಮಾಡ್ಯಾನ? ಯಾಕ ಆ ಶಂಭುಲಿಂಗನೇ ನಾನು ಅಂತ ಹೇಳ್ಬೇಕಾದ್ರೆ ಅದೇ ಹಂಗ ಅದು ಇವ ಆತ್ಮ ಅವ ಪರಮಾತ್ಮ ಇಬ್ರು ಒಂದ ಹೆಂಗ್ ಹೇಳ್ತೀರಿ ನೀವು ಅಂತ ನೀವು ಕೇಳಿದ್ರೆ, ನೋಡಪ್ಪ
ತತ್ ಸೃಷ್ಟ ತದೇವ ಅನುಪ್ರವೇಶ. ತತ್ ಸೃಷ್ಟ ಅಂದ್ರೆ ಅದನ್ನ ರಚನೆ ಮಾಡಿ, ತದೇವ ಅನುಪ್ರವೇಶ ಅಂದ್ರ ಶ್ರುತಿ ಹಿಂಗೆ ಹೇಳ್ತದ. ಆ ಪರಮಾತ್ಮನೇ ನೀನು ಅಂತ ಯಾಕೆ ನಾವು ಹೇಳ್ತೀವಿ ಅಂದ್ರ, ಆ ಪರಮಾತ್ಮ ಈ ದೇಹವನ್ನು ಸೃಷ್ಟಿ ಮಾಡ್ಯಾನ, ಈ ದೇಹವನ್ನ ರಚನಾ ಮಾಡ್ಯಾನ. ರಚನಾ ಮಾಡಿ ಇದ್ರಾಗ ಮತ್ತೊಬ್ರು ಯಾರು ಇಲ್ಲ, ತಾನ ತದೇವ ಅನುಪ್ರವೇಶ, ತಾನ ಒಳಗೆ ಹೋಗ್ಯಾನ ಈ ದೇಹದಾಗ. ಮಾಡಿ ದೇಹವನ್ನು ಮಾಡಿದವನು ಪರಮಾತ್ಮನೇ, ಮಾಡಿ ಮತ್ತ ಮನಿ ಕಟ್ಟಿಯ, ಮನಿ ಕಟ್ಟಿ ಇನ್ನೊಬ್ರನ್ನ ಹೇಳ್ತೀನಿ ಇರ್ತೀಯನ ಅಲ್ಲಿ, ಮನಿ ಕಟ್ಟಿ ಮತ್ತೆ ನೀನ ಇರ್ತೀಯಲ್ಲ ಅಲ್ಲಿ, ಲೌಕಿಕ ವ್ಯವಹಾರ ಹೌದಲ್ಲ. ಮನಿ ಕಟ್ಟಿಯ, ಮನಿ ಕಟ್ಟಿ ಅಂದ್ಮೇಲೆ ಮನ್ಯಾಗ ಇರವ್ರ ಯಾರು? ನೀನಲ್ಲ. ಹಂಗ ಇದನ್ನ ರಚನಾ ಮಾಡಿದವ, ಈ ದೇಹವನ್ನ ರಚನಾ ಮಾಡಿದವ ಯಾರು? ಪರಮಾತ್ಮ. ಪರಮಾತ್ಮ ಈ ದೇಹವನ್ನು ರಚನಾ ಮಾಡಿ ಮತ್ತು ತಾನೇ ಇದರೊಳಗೆ ಪ್ರವೇಶ ಆಗ್ಯಾನು ಅಂತ ಶ್ರುತಿ ಹೇಳ್ತದ. ತಾನೇ ಪ್ರವೇಶ ಆಗ್ಯಾನ ಅಂದ್ರೆ ಹೆಂಗ ಪ್ರವೇಶ ಆಗ್ಯಾನ? ಏನು ಬಾಯಾಗಿಂದ ಹೊಕ್ಕೋ, ಏನು ಕಿವಿಲಿ ಹೊಕ್ಕೋ, ಏನು ಮೂಗಿಲಿ ಹೊಕ್ಕೋ, ಹೆಂಗೆ ಹೊಕ್ಕ ಒಳಗೆ? ಎಲ್ಲ ಅವ ಏನು ಮಾಡ್ದ? ಎಲ್ಲರೂ ಹೋಗೋ ಆದಿಲೆ ನಾ ಹೋಗೋದಿಲ್ಲ ನಾವು, ಅದಿಲ್ಲ. ಎಲ್ಲರೂ ಹೋಗೋ ಆದಿಲೆ ನಾವು ಆದ್ರೆ ಮತ್ತೆ ಅದೇನು ವಿಶೇಷ ಆಯ್ತದ. ಅದಕ್ಕಾಗಿ ನಾ ಬೇರೆ ಸ್ಪೆಷಲ್ ಹಾದಿಲಿ ಹೋಗ್ತೇನೆ. ನಾನು ಸ್ಪೆಷಲ್ ಹಾದಿ ಯಾವುದದು ಅಂತಂದ್ರೆ, ಈ ನಡುನೆತ್ತಿಯನ್ನ ವಿಭಾಗ ಮಾಡಿ ಒಳಗೆ ಸೇರ್ಯಾನ. ಈ ನೆತ್ತಿ ತಗ್ಗ ಕೆಡಿವಿ ಅದ್ರಾಗಿಂದ ಒಳಗೆ ಪಾರಾಗ್ಯಾನ. ಅದ್ಯಾಂಗ ಅಂದ್ರೆ ಹುಟ್ಟಿದ ಕೂಸಿನ ನೋಡ, ತಾಯಿ ಹೊಟ್ಟೆಯಿಂದ ಹುಟ್ಟಿದ ಕೂಸ ಅದ್ರ ನೆತ್ತಿ ನೋಡ್ನಿ, ನೆತ್ತಿ ನೋಡಿದ್ರೆ ಇಟ್ಟು ತಗ್ಗಿರ್ತೈತಿ. ಹಿಂಗ ತಗ್ಗಿ ಯಾಕೈತಿ ಅಂದ್ರೆ ಒಳಗೆ ಹೋಗ್ಯಾನವ, ಒಳಗೆ ಸೇರ್ಯಾನ, ಅವಾಗ ತಗ್ಗಿ ಬಿದ್ದೈತಿ ಅದ. ಅದಕ್ಕೆ ಮತ್ತೇನು ಹೊರಗೆ ಹಾದ್ಗಿದಿ ಅಂತ ಹೇಳಿ ಇವ್ರು ಏನು ಮಾಡ್ತಾರೋ, ಎಣ್ಣೆ ಹಾಕಿ ಅದನ್ನ ಪ್ಯಾಕ್ ಮಾಡ್ತಾರ ಅದನ್ನ ಹೌದಲ್ಲ. ಹಿಂಗ ಅಂದ ಮೇಲೆ ಒಳಗಿದ್ದಾವ ಯಾರು? ಪರಮಾತ್ಮನೇ ಅಪ್ಪ. ಆದ್ದರಿಂದ ಶಂಭುಲಿಂಗನೊಳ ನಗಲಿಕ್ಕೆ ತಮಗಿಲ್ಲ. ಅದಕ್ಕೆ ನಾನಾ ವಿಕಲ್ಪವಿನ್ನೇನು ಸಾನುರಾಗದಿ ಶಂಭುಲಿಂಗವೇ ಈ ತನುವಿನೊಳು ಆನು ಎಂದೆನಿಸುತ್ತಿರ್ಕೊಂಡು. ನಾನು ಅಂತ ಹೇಳವ ಯಾರ? ಆ ಶಂಭುಲಿಂಗನೇ ಅದ ನಾವು ಅರೇ. ಅದಕ್ಕೆ ಏನ್ ಮಾಡ್ಬೇಕು? ಅದನ್ನು ಅನೇಕ ಪ್ರಮಾಣಗಳು ಕೂಡ ಹೇಳ್ತಾವ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವ ಕ್ಷೇತ್ರೇಶು ಭಾರತ. ಬರೀ ಒಂದರದಾಗ ಅಲ್ಲ, ಒಂದೇ ದೇಹದಲ್ಲಿ ಅಂತ ತಿಳ್ಕೊಂಡಿ ಮತ್ತೆ ಪರಿಚಯ ಆಕೈತೆ ಅದ. ಅದಕ್ಕೆ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವ ಕ್ಷೇತ್ರೇಶು ಅಂದ್ರ ಎಲ್ಲ ಕ್ಷೇತ್ರ ಅಂದ್ರೆ ದೇಹಗಳು, ಎಲ್ಲ ದೇಹಗಳಲ್ಲಿ ಇರ್ತಕ್ಕಂಥ ಈ ಕ್ಷೇತ್ರಜ್ಞ ರೂಪ ಆತ್ಮ ಮಾಂ ವಿದ್ಧಿ ಅಂತ ಗೀತೆಯಲ್ಲಿ ನಾನವಾದೇನೆ ಬ್ಯಾರೆ ತಿಳ್ಕೊಂಡಿ. ಆ ಪರಮಾತ್ಮನೇ ನಾನು, ಆ ದೇಹದಲ್ಲಿ ಅದೇನೇ ಅಂತ ಹಿಂಗೆ ಹೇಳ್ಯಾನ. ದೇಹಿ ನಿತ್ಯಂ ಅವಧ್ಯೋಯಂ ದೇಹೇ ಸರ್ವಸ್ಯ ಭಾರತ. ನೋಡಲ್ಲಿ ದೇಹಿ ಅನ್ನೋದಕ್ಕೆ ಏಕವಚನ ಪ್ರಯೋಗ ಆಗೈತಿ. ದೇಹೇ ಸರ್ವಸ್ಯ ಅಲ್ಲಿ ಬಹುವಚನ ಐತಿ. ದೇಹಗಳಿಗೆ ಬಹುವಚನ ಅದ, ದೇಹಿಯಾದ ಆತ್ಮನಿಗೆ ಏಕವಚನ ಅದ. ಆದ್ದರಿಂದ ಆತ್ಮ ಒಬ್ಬನೇ. ಅವ ಎಲ್ಲ ಅಂದ್ರ ಊರಾಗ ಮನಿ, ಊರು ತುಂಬ ಮನಿಗಳದಾವ. ಊರು ತುಂಬ ಮನಿ ಇದ್ರೂ ಕೂಡ ಆ ಎಲ್ಲ ಮನೆಯಲ್ಲಿ ಇದ್ದ ಆಕಾಶ ಒಂದೇ ಅದು, ಹೌದಲ್ಲ. ಮತ್ತು ನಿಮ್ಮ ಮನೆಯಾಗಿಂದ ಒಂದು ಆಕಾಶ ಬೇರೆ, ಇವ್ರ ಮನೆಯಾಗಿಂದ ಒಂದು ಆಕಾಶ ಬೇರೆ, ಹಿಂಗದಾವನ? ಇಲ್ಲ. ಹಿಂಗೆ ಎಲ್ಲ ದೇಹಗಳಲ್ಲಿ ಇರ್ತಕ್ಕಂಥ ಆ ಶಂಭುಲಿಂಗ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ. ಅವನು
ತಾನೇ ಇದ್ದಾನೆ ಅನ್ನುವ ಅನುಭೂತಿ ಜನಿಸದೆ, ಅಂದ್ರೆ ಅನುಭವ ಜ್ಞಾನ ಆಗಲಾರದೆ ಆ ಬೊಮ್ಮವನರಿವಿನೆಂದು ಬಳಲುವರು ಅಂತ ಹೇಳಿದ್ರು. ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಅನ್ಯವನೇ ನೋಡಿ ಮನುಜರ ಅಂತ ಹೇಳಿದ ಪ್ರಕಾರ ಹೊರಗೆ ಹುಡುಕಾಡ್ಲಾಕ್ ಹೋಗಬಾರ್ದು. ಮತ್ತೇನು ಮಾಡಬೇಕು? ದೇಹೋ ದೇವಾಲಯ ಪ್ರೋಕ್ತ ಸಜೀವ ಕೇವಲ ಶಿವ ತ್ಯಜೇದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯೇತ್ ಅಂತ ಹೇಳ. ಅಂದ್ರ ದೇಹೋ ದೇವಾಲಯ ಪ್ರೋಕ್ತ, ಈ ದೇಹ ಏನೈತಲ್ಲ, ಈ ದೇಹವೇ ಒಂದು ದೇವಾಲಯ, ದೇವರ ಗುಡಿ ಐತೆ. ಸುಮ್ಮ ಆ ಗುಡಿ ಈ ಗುಡಿ ಆಗಿ ತಿರುಗ್ತೀವಿ, ಹೌದಲ್ಲ? ದೇಹವೇ ಇಲ್ಲಿ ದೇವಾಲಯ. ಅಂದ ಮೇಲೆ ದೇಹೋ ದೇವಾಲಯ ಪ್ರೋಕ್ತ ಸಜೀವ ಕೇವಲ ಶಿವ, ಈ ದೇಹದಲ್ಲಿರ್ತಕ್ಕಂಥ ಜೀವ ಏನದಾನಲ್ಲ ಅವ ಯಾರು? ಅವ ಕೇವಲ ಶಿವ, ಆ ಪರಮಾತ್ಮನೇ ಇದ್ದಾನೆ. ಮತ್ತೆ ಇವನು ಜೀವದನ ಪರಮಾತ್ಮ ಅವ ಬೇರೆ ಅಲ್ಲಿ ಹತ್ತು ಹಿಂಗೆ ಮ್ಯಾಲೆ ಕೈ ಮಾಡಿ ಗಿಡಿ ಮತ್ತೆ ತಪ್ಪೈತಿ ಗಾಡಿ. ಆದ್ದರಿಂದ ಯಾಕಂದ್ರ ಸಜೀವ ಕೇವಲ ಶಿವ, ಈ ಜೀವ ಏನದಲ್ಲ ಅವ ಶಿವನೇ ಅದಾನ. ಈ ರೀತಿ ತಿಳ್ಕೊಂಡು ತ್ಯಜೇದ ಅಜ್ಞಾನಂ, ಇದು ನಾವು ಬೇರೆ ನಾ ಬೇರೆ ಅಂತ ಯಾಕಾಗೈತಿ ಅಂದ್ರೆ ಅಜ್ಞಾನವೇ ಬಂದು ಭೇದ ಮಾಡಿಟ್ಟೈತಿ ನನಗೆ. ಈ ಅಜ್ಞಾನ ಬಂದು ಆ ಪರಮಾತ್ಮ ಬೇರೆ ನಾ ಬೇರೆ ಜೀವ ಬೇರೆ ಅಂತ ಹಿಂಗ ಭೇದ ಮಾಡೈತಿ. ಆ ಭೇದಕ್ಕೆ ಕಾರಣೀಭೂತವಾದ ಅಜ್ಞಾನವನ್ನು ತ್ಯಾಗ ಮಾಡದನ್ನು ತ್ಯಾಗ ಮಾಡಿ ಏನು ಮಾಡು? ಪೂಜಾ ಮಾಡು. ಪೂಜಾ ಬರೀ ಗಂಟಿ ಬಾರ್ಸ್ಲಕ್ಕೆ ಹೋಗಬೇಡ. ಸೋಹಂ ಭಾವೇನ ಪೂಜೆಯೇತ್, ಸೋಹಂ ಆ ಪರಮಾತ್ಮನೇ ನಾನಿದ್ದೇನೆ ಅಂತ ಹಿಂಗ ಪೂಜಾ ಮಾಡಂದ್ರ ಆ ತನ್ನ ಸ್ಮರಣಿ ತಾ ಮಾಡು ಅಂತ ಹೇಳ್ದಂಗೆ. ಈ ರೀತಿ ಮಾಡಿದೆ ಅಂದ್ರ ಬೊಮ್ಮವನ್ನು ಅರಿಲಿಕ್ಕೆ ಬರ್ತದೆ. ಮತ್ತು ಅದನ್ನು ಬಿಟ್ಟು ಬೇರೆ ಹಾದಿ ಹಿಡಿದು ಹೊರಗೆ ಏನಾರ ಹುಡುಕಾಡ್ಲಕ್ಕೆ ಹೋದೆ ಅಂದ್ರೆ ಬಳಲುವರು, ಕಷ್ಟಪಡ್ತಿ. ಹಿಂಗಾಗಿ ಅದಕ್ಕಾಗಿ ಈ ರೀತಿ ಇಲ್ಲಿಯವರೆಗೆ ಅಂದ್ರೆ ಈ ಗ್ರಂಥ ಏನು ಶಾಸ್ತ್ರ ಚಾಲು ಆಗ್ಯದಲ್ಲ, ಅಲ್ಲಿದಿಂದ ಜ್ಞಾನ ಪ್ರತಿಪಾದನ ಸ್ಥಳದ 1ನೇ ಪದ 2ನೇ ಪದ ಇವು ಎರಡು ಅನುಬಂಧ ಚತುಷ್ಟಯ ಸಂಬಂಧಿ ಅಧಿಕಾರಿಯನ್ನು ಹೇಳ್ಕೊಂಡು ಬಂದಾವು. ಇನ್ನ 5ನೇ ಪದ್ಯದಲ್ಲಿ ಪ್ರಯೋಜನವನ್ನು ಹೇಳ್ಕೊಂಡು ಬಂದಾರು. 6ನೇ ಪದ 7ನೇ ಪದಗಳಲ್ಲಿ ಸಂಬಂಧವನ್ನು ಹೇಳ್ಕೊಂಡು ಬಂದಾರು. ಈ 8ನೇ ಪದ್ಯದಲ್ಲಿ ವಿಷಯವನ್ನು ಹೇಳಿದರು. ಈ ರೀತಿ ಅಧಿಕಾರಿ, ಪ್ರಯೋಜನ, ಸಂಬಂಧ, ವಿಷಯ ಅಂತಕ್ಕಂಥ ಅನುಬಂಧ ಚತುಷ್ಟಯಗಳನ್ನು ಇಲ್ಲಿಯವರೆಗೆ ಹೇಳ್ಕೊಂಡು ಬಂದರು. ಇನ್ನು ಮುಂದೆ ಆಮೇಲೆ ಗ್ರಂಥ ಚಾಲು ಆಗುತ್ತದೆ. ಇನ್ನ ಇಲ್ಲ ಬರೀ ನ್ಯೂಸ್ ಚಾಲು ಇರ್ತೀವಿ. ಪಿಕ್ಚರ್ದಾಗ ನ್ಯೂಸ್ ತೋರಿಸ್ತಾರಲ್ಲ ಮೊದಲು, ಹೌದಿಲ್ಲ? ಮೊದಲು ಡೈರೆಕ್ಟ್ ಪಿಕ್ಚರ್ ಚಾಲು ಆಗೋದಿಲ್ಲ, ಥಿಯೇಟರ್ದೊಳಗೆ ನ್ಯೂಸ್ ಅಂತ ಇರ್ತೈತಿ, ಹೌದಲ್ಲ? ಹಂಗ ಇದು ಅನುಬಂಧ ಚತುಷ್ಟಯಗಳನ್ನು ಇಲ್ಲಿಯವರೆಗೆ ಹೇಳಿದರು. ಆದ್ದರಿಂದ ಬೊಮ್ಮವನರಿವೆನೆಂದು ಬಳಲುವರು ತಮ್ಮ ನೇತಿಗಳನ್ಯವನೇ ನೋಡಿ ಮನುಜರು ಅಂಥೇಳಿ ಇಲ್ಲಿ ಯಾವ ಜೀವ ಬ್ರಹ್ಮರ ಏಕತ್ವ ರೂಪ ವಿಷಯವನ್ನೇ ಹೇಳಿದ್ದಾರೆ ಎಂಬಲ್ಲಿಗೆ ವಿಷಯ ಸಮಾಪ್ತಿ. ಜಯ ಮಂಗಳಂ, ಜಯ ನಮಃ ಪಾರ್ವತೇ ಪರಿಚಾರ.